ಇವತ್ತು ನಾವು ಶ್ರೀಮದ್ ಭಾಗವತಂದ ಮೊದಲನೇ ಸ್ಕಂದದಲ್ಲಿ 2ನೇ ಅಧ್ಯಾಯದಲ್ಲಿ 11ನೇ ಶ್ಲೋಕದ ಚರ್ಚೆಯನ್ನ ಇವತ್ತು ನಾವು ಮುಂದುವರಿಸೋಣ. ಎಲ್ಲರೂ ನಾನು ಶ್ಲೋಕವನ್ನು ಹೇಳ್ತೀನಿ, ಎಲ್ಲರೂ ನನ್ನ ಜೊತೆ ನೀವು ಈ ಶ್ಲೋಕವನ್ನು ಹೇಳಿ. ಶ್ರೀಮದ್ ಭಾಗವತಂ ಸ್ಕಂದ 1 ಅಧ್ಯಾಯ 2 ಶ್ಲೋಕ ಸಂಖ್ಯೆ 11. ವದಂತಿ ತತ್ತಸ್ತ್ವವಿದಸ್ತದ್ವಂ ವದಂತಿ ತತ್ತತ್ವವಿದಸ್ತತ್ವಂ ಯಜ್ಞಾನಮದ್ವಯಂ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನಿತಿ ಶಬ್ದತೆ ವದಂತಿ ತತ್ತತ್ವವಿದಸ್ತತ್ವಂ ಯಜ್ಞಾನಮದ್ವಯಂ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನಿತಿ ಶಬ್ದತೆ ವದಂತಿ ತತ್ತತ್ವವಿದಸ್ತತ್ವಂ ಯಜ್ಞಾನಮದ್ವಯಂ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನಿತಿ ಶಬ್ದತೆ. ಯಾರಾದ್ರೂ ಹೇಳ್ತೀರಿ? ಈಗ ಶಬ್ದಗಳ ಅರ್ಥ ಮತ್ತು ಭಾವಾರ್ಥವನ್ನ ಎಲ್ಲರೂ ನನ್ನ ಜೊತೆ ಹೇಳ್ತಾ ಹೋಗಿ. ವದಂತಿ ಹೇಳುತ್ತಾರೆ, ತತ್ವವಿದಃ ವಿದ್ಯಾವಂತರಾದ ಮಹಾತ್ಮರು, ತತ್ವಂ ಪರಮ ಸತ್ಯವನ್ನು, ಯತ್ ಯಾವ ಜ್ಞಾನಂ ಅರಿವು, ಅದ್ವಯಂ ಅದ್ವಿತೀಯವಾದ, ಬ್ರಹ್ಮ ಇತಿ ಬ್ರಹ್ಮಣ್ಯೆಂದು, ಪರಮಾತ್ಮ ಇತಿ ಪರಮಾತ್ಮ ಎಂದು, ಭಗವಾನ್ ಇತಿ ಭಗವಾನ್ ಎಂದು ಶಬ್ದತೆ ಕರೆಯಲ್ಪಟ್ಟಿತು. ಅನುವಾದ ಎಲ್ಲರೂ ನನ್ನ ಜೊತೆ ಹೇಳಿ. ಪರಾತ್ಪರ ಸತ್ಯವನ್ನು ತಿಳಿದ ವಿದ್ವಾಂಸರಾದ ಅಲೌಕಿಕವಾದಿಗಳು ಈ ಅದ್ವಿತೀಯ ತತ್ವವನ್ನು ನಿರಾಕಾರ ಬ್ರಹ್ಮ ಪರಮಾತ್ಮ ಅಥವಾ ಭಗವಾನ್ ಎಂದು ಕರೆಯುತ್ತಾರೆ. ಹರೇ ಕೃಷ್ಣ. ಶ್ರೀ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರಿಂದ ಅನುವಾದ ಮತ್ತು ಭಾವಾರ್ಥ. ಈಗ ನಾನು ಭಾವಾರ್ಥವನ್ನು ಓದ್ತೀನಿ, ಎಲ್ಲರೂ ಕೇಳ್ರಿ ಅಷ್ಟೇ. ಪರಾತ್ಪರ ಸತ್ಯವೇ ಕರ್ತೃ ಕರ್ಮ ಎರಡೂ ಆಗಿದೆ. ಇಲ್ಲಿ ಗುಣಾತ್ಮಕ ಭೇದವೂ ಇಲ್ಲ. ಆದ್ದರಿಂದ ನಿರ್ಗುಣ ಬ್ರಹ್ಮ ಪರಮಾತ್ಮ ಭಗವಂತ ಈ ಎಲ್ಲವೂ ಗುಣಾತ್ಮಕವಾಗಿ ಒಂದೇ, ಬೇರೆ ಅಲ್ಲ. ಆ ತತ್ವವನ್ನು ಉಪನಿಷತ್ ಪಂಥದವರು ನಿರಾಕಾರ ಬ್ರಹ್ಮ ಎಂದು, ಹಿರಣ್ಯ ಗರ್ಭರು ಅಥವಾ ಯೋಗಿಗಳು ಅಂತರ್ಯಾತ್ಮಿ ಪರಮಾತ್ಮನೆಂದು, ಭಕ್ತಿ ಪಂಥದವರು ಭಗವಂತನೆಂದು ಸಾಕ್ಷಾತ್ಕರಿಸಿಕೊಂಡಿದ್ದಾರೆ. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಭಗವಂತ ಅಥವಾ ದೇವೋತ್ತಮ ಪುರುಷ ಎಂಬುದು ಪರಾತ್ಪರ ಸತ್ಯದ ಅಂತಿಮ ಸಿದ್ಧಾಂತ. ಪರಮಾತ್ಮ ಎಂಬುದು ಪರಂ ದೇವೋತ್ತಮ ಪುರುಷನ ಔಷಿಕ ಪ್ರಾತಿನಿಧ್ಯ. ನಿರಾಕಾರ ಬ್ರಹ್ಮ ಪರಮ ಪುರುಷನ ತೇಜಪುಂಜ. ಸೂರ್ಯ ದೇವನಿಗೆ ಕಿರಣಗಳಿದ್ದಂತೆ ಈ ಎರಡೂ ಪಂಥಗಳ ಅಲ್ಪಜ್ಞಾನರಾದ ಶಿಷ್ಯರು ಕೆಲವೊಮ್ಮೆ ತಮ್ಮದೇ ಸಿದ್ಧಾಂತವನ್ನು ಬೆಂಬಲಿಸಿ ವಾದ ಮಾಡುತ್ತಾರೆ. ಆದರೆ ಪರಾತ್ಪರ ಸತ್ಯದ ಪರಿಪೂರ್ಣ ದೃಷ್ಟಾರರು ಮೇಲಿನ ಮೂರೂ ಸ್ವರೂಪಗಳು ವಿವಿಧ ದೃಷ್ಟಿಕೋನಗಳಿಂದ ಕಂಡ ಒಂದೇ ಪರಾತ್ಪರ ಸತ್ಯದ ವಿವಿಧ ಯಥಾದೃಷ್ಟ ನೋಟ ಎಂದು ಸರಿಯಾಗಿ ತಿಳಿದಿದ್ದಾರೆ. ಭಾಗವತದ ಮೊದಲ ಅಧ್ಯಾಯದ ಮೊದಲ ಶ್ಲೋಕದಲ್ಲಿ ವಿವರಿಸಿದಂತೆ
ಪರಸತ್ಯ ಸ್ವಯಂ ಪೂರ್ಣ ಜ್ಞಾನಮಯ ಮತ್ತು ಸಾಪೇಕ್ಷದಿಂದ ಉಂಟಾದ ಭ್ರಮೆಯಿಂದ ಮುಕ್ತವಾದದ್ದು. ಈ ಸಾಪೇಕ್ಷ ಸಂಬಂಧದ ಜಗತ್ತಿನಲ್ಲಿ ಜ್ಞಾತ್ರವು ತಿಳಿಯುವವನು, ಜ್ಞೇಯದಿಂದ ತಿಳಿಯಬೇಕಾದ ವಸ್ತು ಬೇರೆ ಆಗಿರುವನು. ಆದರೆ ಪರತರ ಸತ್ಯದ ವಿಷಯದಲ್ಲಿ ಜ್ಞಾತ್ರ ಜ್ಞೇಯಗಳೆರಡೂ ಒಂದೇ ಆಗಿವೆ, ಅದೇ ಆಗಿವೆ. ಈ ಸಾಪೇಕ್ಷ ಜಗತ್ತಿನಲ್ಲಿ ಜ್ಞಾತ್ರವು ಚೈತನ್ಯ ಶಕ್ತಿ ಅಥವಾ ಪರಾಶಕ್ತಿಯಾಗಿದೆ, ಜ್ಞೇಯವು ಜಡಶಕ್ತಿ ಅಥವಾ ಅಪರಾಶಕ್ತಿಯಾಗಿದೆ. ಆದ್ದರಿಂದ ಅಲ್ಲಿ ಶಕ್ತಿಯ ತಾರತಮ್ಯಗಳ ದ್ವಂದ್ವವಿದೆ. ಪರಾತ್ಪರ ಸಾಮ್ರಾಜ್ಯದಲ್ಲಾದರೂ ಜ್ಞಾತ್ರ ಜ್ಞೇಯಗಳೆರಡು ಒಂದೇ ಪರಾಶಕ್ತಿಯಾಗಿವೆ. ಪರಾಶಕ್ತಿ ಸಂಪನ್ನನಲ್ಲಿ 3 ಬಗೆಯ ಶಕ್ತಿಗಳಿವೆ. ಅಲ್ಲಿ ಶಕ್ತಿ ಸಂಪನ್ನನಿಗೂ ಶಕ್ತಿಗೂ ಅಂತರವಿಲ್ಲ, ಆದರೆ ಶಕ್ತಿಗಳ ಗುಣಗಳಲ್ಲಿ ಅಂತರವಿದೆ. ಪರಾತ್ಪರ ಸಾಮ್ರಾಜ್ಯ ಮತ್ತು ಜೀವಿಗಳು ಒಂದೇ ಪರಾಶಕ್ತಿಗೆ ಸೇರಿವೆ, ಆದರೆ ಐಹಿಕ ಜಗತ್ತು ಮಾತ್ರ ಅಪರಾಶಕ್ತಿಯಾಗಿದೆ. ಜೀವಿಯು ಅಪರಾಶಕ್ತಿಯ ಸಂಪರ್ಕದಿಂದಾಗಿ ತಾನು ಅಪರಾಶಕ್ತಿಗೆ ಸೇರಿದವನೆಂಬ ಭ್ರಮೆಯಲ್ಲಿದ್ದಾನೆ. ಆದ್ದರಿಂದ ಅವನಿಗೆ ಐಹಿಕ ಜಗತ್ತಿನ ಜೊತೆಗೆ ಸಂಬಂಧದ ಪ್ರಜ್ಞೆ ಉಂಟಾಗಿದೆ. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಜ್ಞಾತ್ರ ಜ್ಞೇಯಗಳ ಮಧ್ಯೆ ಅಂತಹ ಭೇದ ಪ್ರಜ್ಞೆ ಇಲ್ಲ. ಆದ್ದರಿಂದ ಅಲ್ಲಿ ಎಲ್ಲವೂ ಒಂದೇ ಆಗಿದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ಈ ಶ್ಲೋಕದ ವಿಷಯ ಏನಿದೆ ಅನ್ನೋದನ್ನ ಈಗ ನಾವು ಚರ್ಚೆಗೆ ತಗೊಳ್ಳೋಣ. ನೋಡಿ, ಈ ಶ್ಲೋಕದಲ್ಲಿ ಹೇಳಲಾಗ್ತಾ ಇದೆ ಪರಾತ್ಪರ ಸತ್ಯ. ಈ ಶ್ಲೋಕದಲ್ಲಿ ಏನ್ ಹೇಳಲಾಗ್ತಾ ಇದೆ ಅಂದ್ರೆ ಪರಾತ್ಪರ ಸತ್ಯ ಅಂದ್ರೆ ಪರಮ ಸತ್ಯ ಏನಿದೆ ಅದು ಮೂರು ವಿಧವಾಗಿದೆ. ಪರಾತ್ಪರ ಸತ್ಯ ಎಷ್ಟು ವಿಧವಾಗಿದೆ? 3 ವಿಧವಾಗಿದೆ. ಯಾವುದು? ಬ್ರಹ್ಮನ್, ಪರಮಾತ್ಮ ಮತ್ತು ಭಗವಾನ್. परात्पर सत्य 3 विधवाಗಿದೆ. बोला जाता है कि परात्पर सत्य जो है वो तीन टाइप से है. एक है ब्रह्मन, दूसरा है परमात्मा और भगवान. और यहाँ पे बोला जाता है कि ये अद्वितीय तत्व है. अद्वितीय ಅಂದ್ರೆ ಏನು? ಭಿನ್ನತೆ ಇಲ್ಲ. ದ್ವಯ ಅಂದ್ರೆ ಏನು? ಭಿನ್ನತೆ ಇದೆ, ಅದು ಬೇರೆ ಬೇರೆ ಆಗಿದೆ. ಆದ್ರೆ ಇಲ್ಲಿ ಹೇಳಲಾಗ್ತಾ ಇದೆ ಇದು ಈ ಎರಡು ಏನಿದೆ ಅದ್ವಿತೀಯ ಇದೆ. अद्वितीय ಅಂದ್ರೆ ಅದರಲ್ಲಿ भिन्नते ಇಲ್ಲ. अद्वितीय यानी क्या है? उसमें भेद नहीं है, दोनों क्या है? समान है. क्या समानता है? ब्रह्मन, परमात्मा, भगवान, इन तीनों में क्या समानता क्या है? ये तीनों आध्यात्मिक है. ಇವೆಲ್ಲವೂ ಏನಿದೆ ಆಧ್ಯಾತ್ಮಿಕ ಇದಾವೆ. ಇದು ಸಮಾನತೆ. ಮತ್ತೆ ಭಿನ್ನತೆ ಇದೆ. ಏನು ಭಿನ್ನತೆ ಇದೆ ಅದನ್ನ ಈಗ ನಾವು ತಿಳ್ಕೊಳ್ಳೋಣ. ನೋಡಿ, ಬ್ರಹ್ಮನ್ ಅಂದ್ರೆ ಏನು? ಬ್ರಹ್ಮನ್ ಅಂದ್ರೆ ಭಗವಂತನ ಶರೀರದಿಂದ ಹೊರಹೊಮ್ಮುವಂತ ದಿವ್ಯ ತೇಜಸ್ಸು, ದಿವ್ಯ ಪ್ರಕಾಶ ಏನಿದೆ ಅದು ಬ್ರಹ್ಮನ್. ब्रह्मन यानी क्या है? जो भगवान के शरीर से निकलने वाला तेज जो है वही ब्रह्मन है. परमात्मा, परमात्मा ಅಂದ್ರೆ ಇವರು ಭಗವಂತನ ಅಂಶ. परमात्मा ಯಾರಿದ್ದಾರೆ? ಅವರು ಭಗವಂತನ ಅಂಶ ಇದ್ದಾರೆ. परमात्मा जो है वो भगवान के अंश है. ಈಗ ನಾವು ನೋಡಿ ಸೃಷ್ಟಿಯ ಆರಂಭದಲ್ಲಿ ನೋಡ್ತೀವಿ. ಈಗ ಈ ಸೃಷ್ಟಿಯನ್ನ ನಿರ್ಮಾಣ ಮಾಡುವಾಗ ಮುಂಚೆ ಯಾರಿರ್ತಾರೆ? ಭಗವಂತ ಒಬ್ಬರೇ ಇರ್ತಾರೆ. ಭಗವಂತ ಈ ಸೃಷ್ಟಿ ಮಾಡ್ಬೇಕಂದ್ರೆ ಏನ್ ಮಾಡ್ತಾರೆ? ತಮ್ಮನ್ನ ವಿಸ್ತಾರ ಮಾಡ್ಕೋತಾರೆ. ಭಗವಂತ ಏನ್ ಮಾಡ್ತಾರೆ? ಇದೆಲ್ಲ ಸೃಷ್ಟಿ ಆಗುವಾಗ ಮೊದಲು ತಮ್ಮನ್ನ ವಿಸ್ತಾರ ಮಾಡ್ಕೋತಾರೆ. ಭಗವಂತನ ಮೊದಲನೇ ವಿಸ್ತಾರ ಯಾರು? ಬಲರಾಮ. ಬಲರಾಮರಾಗಿ ಭಗವಂತ ವಿಸ್ತಾರಗೊಳ್ತಾರೆ. ಬಲರಾಮರಿಂದ ಮತ್ತೆ 4 ಚತುರ್ಯುಗ ವಿಸ್ತಾರಗಳು ಬರ್ತವೆ. ವಾಸುದೇವ, ಪ್ರದ್ಯುಮ್ನ, ಅನಿರುದ್ಧ ಮತ್ತು ಸಂಕರ್ಷಣ. ಈ ರೀತಿ ಭಗವಂತ बलरामरागी विस्तार होंगे. अभी क्या होता है? सृष्टि में भगवान अपना विस्तार करते हैं. जब ये क्रिएशन करना लगता है, पहला विस्तार होता है भगवान का बलराम. बलराम से और एक विस्तार होता है चतुर्युग, यानी कि
चतुर्भुज वाले विष्णु, चतुर्भुज वाले भगवान के प्रतीक है। कौन से? वासुदेव, प्रद्युम्न, अनिरुद्ध, संकर्षण। और ये संकर्षण से और एक द्वितीय विस्तार होता है, वो क्या है? वासुदेव, प्रद्युम्न, अनिरुद्ध, संकर्षण, और एक द्वितीय विस्तार होता है ನೋಡಿ। ಈ ಸಂಕರ್ಷಣ ಇದಾರಲ್ಲ, ಈಗ ನಾವು ವಿಸ್ತಾರ ನೋಡ್ತಾ ಇದ್ದೀವಲ್ಲ, ಭಗವಂತ ಸೃಷ್ಟಿ ಮಾಡ್ಬೇಕಂದ್ರೆ ಹೇಗೆ ತಮ್ಮನ ವಿಸ್ತಾರ ಮಾಡ್ತಾರೆ। ಈ ವಾಸುದೇವ, ಪ್ರದ್ಯುಮ್ನ, ಅನಿರುದ್ಧ, ಸಂಕರ್ಷಣದಿಂದ ಸಂಕರ್ಷಣ ಏನಿದ್ದಾರೆ ಅವರಿಂದ ಮತ್ತು ಇನ್ನೊಂದು ದ್ವಿತೀಯ ವಿಸ್ತಾರ ಆಗುತ್ತೆ। ಅದೇನು? ಮತ್ತೆ ವಾಸುದೇವ, ಪ್ರದ್ಯುಮ್ನ, ಅನಿರುದ್ಧ, ಸಂಕರ್ಷಣ। ಈ ದ್ವಿತೀಯ ಸಂಕರ್ಷಣ ಏನಿದ್ದಾರೆ, ದ್ವಿತೀಯ ಸಂಕರ್ಷಣರಿಂದಲೇ ನಾವಿರುವಂತಹ ಈ ಭೌತಿಕ ಜಗತ್ತಿನಲ್ಲಿ ಭಗವಂತನ ಮೊದಲನೇ ವಿಸ್ತಾರ ಕಾರಣೋದಕಶಾಹಿ ವಿಷ್ಣು ಅಂತೇಳಿ ನೋಡಿ। ವಿಷ್ಣು ಹೆಸರು ಎಲ್ಲಿ ಬರ್ತಾ ಇದೆ? ಈ ಭೌತಿಕ ಜಗತ್ತಿನಲ್ಲಿ ಭಗವಂತನ ಮೊದಲನೇ ವಿಸ್ತಾರ जो है अभी भगवान जो है बलराम से वासुदेव, प्रद्युम्न, अनिरुद्ध इन 4 युगों में विस्तारित होते हैं। द्वितीय संकर्षण जो है उनसे और एक विस्तार होता है, जो इस भौतिक जगत में भगवान का पहला विस्तार है। वो क्या है? कारणोदकशाही विष्णु। ये कारणोदकशाही विष्णु जो है ये भौतिक जगत में कारणोदक सागर के ऊपर योग निद्रा में वो है। ಕಾರಣೋದಕಶಾಹಿ ವಿಷ್ಣು ನೋಡಿ। ಕಾರಣೋದಕಶಾಹಿ ವಿಷ್ಣು ಏನ್ ಮಾಡ್ತಾ ಇದ್ದಾರೆ? ಈ ಒಂದು ಕಾರಣೋದಕ ಸಾಗರದಲ್ಲಿ ಇಲ್ಲಿ ತೆಗಡೆ ನೋಡ್ತಾ ಇದ್ದೀರಲ್ಲ, ತೆಗಡೆ ಸೃಷ್ಟಿಯಲ್ಲಿ ಮೇಲ್ಗಡೆ ಇದ್ದಾರೆ ನೋಡಿ। ಜಸ್ಟ್ ಒಂದು ಬ್ರಹ್ಮಾಂಡ ಇದೆ, ಬ್ರಹ್ಮಾಂಡದ ಮೇಲ್ಗಡೆ ಒಬ್ಬರಿದ್ದಾರೆ, ಗೋಲ್ಡನ್ ಕಲರ್ ಎಲ್ಲ ಇದು ಬರ್ತಾ ಇದೆ ನೋಡಿ, ಎಲ್ಲ ಬ್ರಹ್ಮಾಂಡಗಳು ಬರ್ತಾ ಇದೆಯಲ್ಲ, ಗೋಲ್ಡನ್ ಕಲರ್ ಬ್ರಹ್ಮಾಂಡಗಳು ಬರ್ತಾ ಇರೋದು ಅವ್ರು ಯಾರು? ಕಾರಣೋದಕಶಾಹಿ ವಿಷ್ಣು। ಅವರ ರೋಮಕೂಪಗಳಿಂದ ನೋಡಿ, ಜೋ भगवान भौतिक जगत का ಮೊದಲ ವಿಸ್ತಾರ कौन है? ಕಾರಣೋದಕಶಾಹಿ ವಿಷ್ಣು। ಕಾರಣೋದಕಶಾಹಿ ವಿಷ್ಣುವಿನ ರೋಮಕೂಪಗಳಿಂದ ನೋಡಿ, ನಾವು ಕೂದಲಿನ ರಂಧ್ರಗಳಿದೆಯಲ್ಲ, ಈ ರೀತಿ ಭಗವಂತನ ಕೂದಲಿನ ರಂಧ್ರಗಳಿಂದ ಈ ಬ್ರಹ್ಮಾಂಡಗಳೆಲ್ಲ ಪ್ರಕಟ ಆಗುತ್ತೆ। ಈ ಭೌತಿಕ ಜಗತ್ತಿನಲ್ಲಿ ಮೊದಲ ಸೃಷ್ಟಿ ಹೆಂಗಾಗ್ತಾ ಇದೆ, ಬ್ರಹ್ಮಾಂಡಗಳು ಎಲ್ಲಿಂದ ಪ್ರಕಟ ಆಗ್ತಾ ಇದೆ? ಭಗವಂತನ ಕೂದಲಿನ ರಂಧ್ರಗಳಿಂದ ಹೊರಗಡೆ ಬರ್ತಾ ಇದೆ। ಆರೈನ ಗೋಲ್ಡನ್ ಕಲರ್ ಎಲ್ಲ ಬರ್ತಾ ಇದೆ ನೋಡಿ, ಅವೆಲ್ಲ ಬ್ರಹ್ಮಾಂಡಗಳು। ಈ ರೀತಿ ಎಲ್ಲ ಬ್ರಹ್ಮಾಂಡಗಳು ಈ ಭೌತಿಕ ಜಗತ್ತಿನಲ್ಲಿ ಸೃಷ್ಟಿ ಆಗ್ತವೆ। ಇದಾದ್ಮೇಲೆ ಕಾರಣೋದಕಶಾಹಿ ವಿಷ್ಣು ಏನ್ ಮಾಡ್ತಾರೆ? ಮತ್ತೆ ಅವರು ತಮ್ಮನ್ನ ಇನ್ನೊಂದು ವಿಸ್ತಾರ ಮಾಡ್ಕೊತಾರೆ ಈ ಬ್ರಹ್ಮಾಂಡ ಒಳಗಡೆ। ಏನಂತ ಹೇಳಿ? गर्भोदकशाही विष्णु। ये कारणोदकशाही विष्णु जो है वो अपने और एक विस्तार करते हैं, गर्भोदकशाही विष्णु। कारणोदकशाही विष्णु के जो केश है, केशों के रंध्र से ब्रह्मांड प्रकट होते हैं, ब्रह्मांड प्रकट होते हैं। उस ब्रह्मांड में भगवान अपने और एक विस्तार करते हैं, वो है गर्भोदकशाही विष्णु। ನೋಡಿ, ಪ್ರತಿಯೊಂದು ಇಲ್ಲಿ ದೊಡ್ಡದ ರೌಂಡ್ ಇದೆಯಲ್ಲ, ಈ ತೆಳಗಿದ್ದು ಇದು ಬ್ರಹ್ಮಾಂಡ, ಇದು ಬ್ರಹ್ಮಾಂಡ ಒಳಗಡೆ गर्भोदकशाही ವಿಷ್ಣು ಇಲ್ಲಿ ವಿಸ್ತಾರ ಆಗ್ತಾರೆ, गर्भोदकशाही ವಿಷ್ಣು ಆಗಿ। ಈ गर्भोदकशाही ವಿಷ್ಣು ಏನಿದ್ದಾರೆ, ಇವರ ನಾಭಿಯಿಂದ ಕಮಲದ ದಂಡ ಬರುತ್ತೆ, ಕಮಲದ ದಂಡ ಅಲ್ಲೇ ನೋಡಿ, ಕಮಲದ ದಂಡ ಬರುತ್ತೆ। ಆ ಕಮಲದ ದಂಡದಲ್ಲಿ ಎಲ್ಲ 14 ಲೋಕಗಳಿವೆ, 14 ಕಮಲದ ದಂಡ ಇದೆಯಲ್ಲ, ಕಮಲದ ನೀವು ದಂಡ ನೋಡಿದಿರಲ್ಲ, ಕಮಲದ ಹೂ ಇರುತ್ತೆ, ತೆಗಡೆ ಒಂದು ದಂಡ ಇರುತ್ತಲ್ಲ, ಅದಕ್ಕೆ ಕಾಂಡ, ಕಮಲದ ಹೂವಿನ ತೆಗಡೆ ಕಾಂಡ ಇರುತ್ತಂದ್ರೆ ಅದರಲ್ಲಿ ಅದ್ರ ಒಳಗಡೆ 14 ಲೋಕಗಳಿದೆ, ನೋಡ್ತಾ ಇರಲ್ಲ, 14 ಲೋಕಗಳಿದೆ। ಈಗ ಈ गर्भोदकशाही ವಿಷ್ಣು ಏನಿದ್ದಾರೆ, ಈ ಒಂದು ಭೌತಿಕ ಜಗತ್ತಿನಲ್ಲಿ ಎಲ್ಲ ಬ್ರಹ್ಮಾಂಡಗಳೆಲ್ಲ 14 ಲೋಕಗಳೆಲ್ಲ ಸೃಷ್ಟಿ ಆಗುತ್ತೆ, ಬ್ರಹ್ಮದೇವನ ಸೃಷ್ಟಿ ಮಾಡ್ತಾರೆ। ಬ್ರಹ್ಮದೇವ ಹೇಗೆ ಬರ್ತಾರೆ? ಈ गर्भोदकशाही ವಿಷ್ಣುವಿನಿಂದಲೇ ನಾಭಿಯಿಂದ ಕಮಲದ ದಂಡ ಬರುತ್ತೆ, ಕಮಲದ ಹೂ ಮೇಲೆ ಬ್ರಹ್ಮದೇವ ಪ್ರಕಟ ಆಗ್ತದೆ। ಇದಾದ್ಮೇಲೆ ಎಲ್ಲಾ ಬ್ರಹ್ಮಾಂಡಗಳಲ್ಲಿ ಎಲ್ಲಾ ಜೀವಿಗಳನ್ನ ಕ್ರಿಯೇಟ್ ಮಾಡೋದು, ಎಲ್ಲ 84 ಲಕ್ಷ ಜೀವಿಗಳನ್ನ ಸೃಷ್ಟಿ ಮಾಡೋದು ಎಲ್ಲ ಯಾರು ಮಾಡ್ತಾರೆ? ಬ್ರಹ್ಮದೇವ ಮಾಡ್ತಾರೆ। ಬ್ರಹ್ಮದೇವ ಮಾಡೋದು ಸೃಷ್ಟಿ ಮಾಡ್ತಾರೆ ಎಲ್ಲ ಜೀವಿಗಳನ್ನ, 84 ಲಕ್ಷ ವಿಧವಾದಂತ ಯೋನಿಗಳಿದೆಯಲ್ಲ ಅವುಗಳನ್ನ। ಅದಾದ್ಮೇಲೆ ಈಗ ಈ गर्भोदकशाही ವಿಷ್ಣು ತಮ್ಮ ಇನ್ನೊಂದು ವಿಸ್ತಾರ ಮಾಡ್ಕೊತಾರೆ, ಏನಂತ ಹೇಳಿ? ಕ್ಷೀರೋದಕಶಾಹಿ ವಿಷ್ಣು। ಕ್ಷೀರೋದಕಶಾಹಿ ವಿಷ್ಣು ಏನಿದ್ದಾರೆ, ಅವರು ಈ ಎಲ್ಲಾ ಜೀವಿಗಳೇನು ಸೃಷ್ಟಿ ಮಾಡ್ತಾರೆ, ಈ ಮಾಡೆಲ್ಸ್ ಎಲ್ಲ 84 ಲಕ್ಷ ವಿಧವಾದಂತ ಜೀವರಾಶಿಗಳನ್ನ ಬ್ರಹ್ಮದೇವ ಸೃಷ್ಟಿ ಮಾಡಿದಾಗ ಆ ಒಂದು ಜೀವರಾಶಿಗಳ ಪ್ರತಿಯೊಂದು ಹೃದಯ ಭಾಗದಲ್ಲಿ ಪರಮಾತ್ಮನ ರೂಪದಲ್ಲಿ ಇವರು ಪ್ರವೇಶ ಮಾಡ್ತಾರೆ, ಗೊತ್ತಾಯ್ತಲ್ಲ? जो भगवान गर्भोदकशाही विष्णु है, उनके नाभि से कमल दंड प्रकट होता है। वो कमल दंड में ही 14 लोक है, 14 लोक वहां पे रहते हैं। और
भगवान गर्भोदकशाही विष्णु से ब्रह्मदेव भी प्रकट होते हैं। इसके बाद ब्रह्मदेव क्या करते हैं, 84 लाख 24, उसको हिंदी में क्या 84 लाख ಯೋನಿಗಳನ್ನ ಸೃಷ್ಟಿ ಮಾಡ್ತಾರೆ। ಅದರಲ್ಲಿ वो क्या होता है, भगवान क्या रहते हैं, गर्भोदकशाही विष्णु अपना और एक विस्तार कर लेते हैं। क्षीरोदक परमात्मा के क्षीरोदकशाही विष्णु जो है वो भगवान गर्भोदकशाही विष्णु का और एक विस्तार है। क्षीरोदकशाही विष्णु ही सभी जीवों के हृदय में परमात्मा के रूप में प्रवेश होते हैं। परमात्मा के रूपದಲ್ಲಿ ಯಾರಿರ್ತಾರೆ, क्षीरोदकशाही विष्णु। इस तरह यहाँ पे जो बताया जा रहा है ना, अभी ಇಲ್ಲಿ ಏನ್ ಹೇಳ್ತಾ ಇದೀವಿ ನಾವು, ನಿರಾಕಾರ ಬ್ರಹ್ಮ ಹೇಳ್ತಾ ಇದೀವಿ, ಪರಮಾತ್ಮ ಹೇಳ್ತಾ ಇದೀವಿ। ಪರಮಾತ್ಮ ಹಾಗಾದ್ರೆ ಯಾರು, ಅವರು ಭಗವಂತನ ಅಂಶ ಇದ್ದಾರೆ। ಅವರು ಭಗವಂತ ಪೂರ್ಣ ಅಲ್ಲ, ಅವರು ಭಗವಂತನ ಅಂಶ ಇದ್ದಾರೆ। ಅದಕ್ಕೆ ಪರಮಾತ್ಮ ಏನಿದ್ದಾರೆ, ಅವರು ಪೂರ್ಣ ಭಗವಂತ ಅಲ್ಲ, ಅವರು ಭಗವಂತನ ವಿಸ್ತಾರ ಇದ್ದಾರೆ, ಭಗವಂತನ ಅಂಶ ಇದ್ದಾರೆ। ಹಾಗಾದ್ರೆ ಭಗವಾನ್ ಭಗವಾನ್ ಅಂತ ಮೂರನೇ ಶಬ್ದ ಬರ್ತಾ ಇದೆಯಲ್ಲ, ಇವರು ಭಗವಾನ್ ಪರಂ ಭಗವಾನ್ ಯಾರು ಹಾಗಾದ್ರೆ, ಶ್ರೀಕೃಷ್ಣ ಏನಿದ್ದಾರೆ ಅವರು ಪರಂ ಭಗವಾನ್ ಇದ್ದಾರೆ। ಇದಕ್ಕೆ ನಾವು ಇನ್ನೊಂದು ಉದಾಹರಣೆ ಸಹಿತವಾಗಿ ನೋಡಬಹುದು। ಈಗ ಸೂರ್ಯನ ಕಿರಣಗಳು ನೋಡಿ, ಈಗ ಬೆಳಗಿನ ಜಾವ ಸೂರ್ಯನ ಕಿರಣಗಳು ಮನೆಯಲ್ಲಿ ಕಿಟಕಿಯ ಮೂಲಕ ಬರುತ್ತಲ್ಲ, ಅವಾಗ ನಾವೇನಂತೀವಿ, ಸೂರ್ಯ ದೇವ ಬಂದುಬಿಟ್ಟಿದ್ದಾರೆ, ಸೂರ್ಯ ಈಗ ಪ್ರಕಟ ಆಗಿದ್ದಾರೆ। ಹಾಗಾದ್ರೆ ಸೂರ್ಯನ ಕಿರಣಗಳನ್ನೇ ಸೂರ್ಯದೇವ ಅಂತೀವ, ಅಲ್ವಲ್ಲ? ಸೂರ್ಯನ ಕಿರಣಗಳು ಏನಿದೆ, ಅದು ಸೂರ್ಯ ದೇವರ ತೇಜಸ್ಸಿದೆ, ಸೂರ್ಯ ದೇವನಿಂದ ಹೊರಹೊಮ್ಮುವಂತ ದಿವ್ಯ ಪ್ರಕಾಶ ಅದೇನಿದೆ, ಸೂರ್ಯನ ಬೆಳಕಿದೆ। ಅದಾದ್ಮೇಲೆ ನಾವು ನೋಡ್ತೀವಲ್ಲ, ಸೂರ್ಯ ಹೇಗಿದ್ದಾರೆ, ಗೋಲಾಕಾರದಲ್ಲಿ ಒಂದು ಅಲ್ಲಿ ಆಕೃತಿಯನ್ನು ನೋಡ್ತಾ ಇದ್ದೀವಿ, ಅದು ಏನಿದೆ, ಸೂರ್ಯ ಗ್ರಹ ಇದೆ, ಅದು ಪರಮಾತ್ಮಗೆ ಹೋಲಿಸಲಾಗ್ತದೆ। ನೋಡಿ, ಬ್ರಹ್ಮನ್ ಪರಮಾತ್ಮನ ಹೋಲಿಕೆಯನ್ನ ನಾವು ಈಗ ಉದಾಹರಣೆ ಸಹಿತವಾಗಿ ಈಗ ತಿಳ್ಕೊಳ್ಳೋಣ। ಸೂರ್ಯ ದೇವನ ಏನು ಕಿರಣಗಳು ಬರ್ತಾ ಇದೆ, ಅದು ಎದಕ್ಕೆ ಹೋಲಿಸ್ತೀವಿ ನಾವು, ಬ್ರಹ್ಮನ್ಗೆ ಹೋಲಿಸ್ಬೋದು। ಆಮೇಲೆ ಸೂರ್ಯ ದೇವನಿದ್ದಾರೆ ಒಂದು ಗ್ರಹ ಇದೆ, ನಾವು ನೋಡ್ತಾ ಇದೀವಲ್ಲ, ಅದು ಪರಮಾತ್ಮನಿಗೆ ನಾವು ಹೋಲಿಸ್ಬೋದು। ಈಗ ವಿಜ್ಞಾನಿಗಳೆಲ್ಲ ಏನ್ ಹೇಳ್ತಾರೆ, ಅದು ಸೂರ್ಯ ಗ್ರಹ ಇದೆ, ಸೂರ್ಯನ ಕಿರಣಗಳಿದೆ, ಇವನ್ನೆಲ್ಲ ಅವ್ರು ಒಪ್ಕೋತಾರೆ। ಆದರೆ ಇನ್ನೂ ಒಂದು ಸತ್ಯ ಇದೆ, ಏನು, ಆ ಸೂರ್ಯ ಗ್ರಹದ ಒಳಗಡೆ ಸೂರ್ಯ ದೇವ ಇದ್ದಾರೆ, ಸೂರ್ಯ ಗ್ರಹ ಇದೆ, ಅದರ ಒಳಗಡೆ ಮತ್ತೆ ಯಾರಿದ್ದಾರೆ, ಸೂರ್ಯ ದೇವ ಇದ್ದಾರೆ। ಅದನ್ನ ಇಲ್ಲಿ ನಾವು ಯಾರಿಗೆ ಹೋಲಿಸ್ತೀವಿ, ಭಗವಾನ್ ಪರಮ ಪುರುಷ ಕೃಷ್ಣ ಏನಿದ್ದಾರೆ, ಅವರು ಪೂರ್ಣ ಭಗವಂತ ಇದ್ದಾರೆ। ಈ ರೀತಿ ನಾವು ಈ ಉದಾಹರಣೆಯಿಂದಲೂ ನಾವು ಈ ಜ್ಞಾನವನ್ನ ತಿಳ್ಕೊಬಹುದು। ಇದೇ ರೀತಿ ಹಿರಿಯ ನಮ್ಮ ವೈಷ್ಣವ ಆಚಾರ್ಯರು ಒಂದು ಉದಾಹರಣೆಯನ್ನು ಕೊಡ್ತಾರೆ। ಆ ಉದಾಹರಣೆ ಒಂದು ಕಥೆಯನ್ನ ಈಗ ನಾವು ಅದನ್ನು ಕೂಡ ಚರ್ಚೆ ಮಾಡೋಣ। ಒಂದು ಊರಿತ್ತು, ಒಂದು ಹಳ್ಳಿ ಇತ್ತು, ಒಂದು ಹಳ್ಳಿಯ ಹತ್ತಿರದಲ್ಲಿ ರೈಲ್ವೆ ಟ್ರ್ಯಾಕ್ ಹಾಕಲಾಯಿತು, ಆ ಊರ ಹತ್ತಿರದಲ್ಲಿ ರೈಲ್ವೆ ಹಳಿಯನ್ನ ಹಾಕಲಾಯಿತು। एक छोटा सा गांव था, उसके नजदीक में एक ट्रेन का ट्रैक डाला गया। वो जो लोग थे गांव के, वो ट्रेन देखे ही नहीं थे, ट्रेन को उन्होंने देखे ही नहीं थे। ಆ ಊರಲ್ಲಿರುವಂತ ಜನರು ಟ್ರೈನ್ ಅನ್ನ ನೋಡೇ ಇರಲಿಲ್ಲ। ಅವ್ರಿಗೆ ಗೊತ್ತಾಯ್ತು, ಈಗ ಟ್ರೈನ್ ಟ್ರ್ಯಾಕ್ ಹಾಕಲಾಗಿದೆ, ಈಗ ಟ್ರೈನ್ ಇಲ್ಲಿ ಬರೋದಿದೆ। ಆಗ ಜನರಿಗೆ ಎಲ್ಲರಿಗೂ ಉತ್ಸುಕತೆ, ಆ ಟ್ರೈನ್ ಹೇಗಿರುತ್ತೆ ನಾವು ನೋಡ್ಬೇಕಂತೇಳಿ, ಈ ರೀತಿ ಆ ಜನರಲ್ಲಿ ಒಂದು उत्सुकता इತ್ತು। अभी क्या हुआ, जो गांव के लोग थे उनको पता चला कि ऐसा ट्रेन का ट्रैक डाला गया है, अभी ट्रेन यहाँ से निकलने आता है। तो ट्रेन देखने की, पहली बार ट्रेन का बारे में सुन रहे हैं, ट्रेन देखने की उनको अभी बहुत इच्छा, उत्सुकता थी। मगर ट्रेन का जो ट्रेन मास्टर था, ट्रेन का जो स्टेशन मास्टर था, वो बताया था कि ट्रेन के पटरी जो रहती है उसके पास आप मत जाइए, क्योंकि क्या होता है, वो ट्रेन फास्ट जाता रहता है, सबको उड़ा के लेके जाता है, दुर्घटना होने की संभावना रहती है, इसलिए आप ट्रेन ट्रैक पे नजदीक मत जाइए करके ऐसा उनको चुनौती दिया जाए। ಸ್ಟೇಷನ್ ಮಾಸ್ಟರ್ ಹೇಳ್ತಾರೆ, ನೀವು ಟ್ರೈನ್ ಟ್ರ್ಯಾಕ್ ಹತ್ರ ಸಮೀಪ ಹೋಗ್ಬೇಡಿ, ಯಾಕಂದ್ರೆ ಟ್ರೈನ್ ಅದು ಹೋಗ್ತಾ ಇದ್ರೆ ಎಲ್ಲಾನು ಹಚ್ಚಿಕೊಂಡು ಹೋಗ್ಬಿಡುತ್ತೆ, ಹಾಸ್ಕೊಂಡು ಹೋಗ್ಬಿಡುತ್ತೆ। ಈ ರೀತಿ ಇದ್ದಾಗ ಆ ಊರಿನ ಒಂದು ಮೇನ್ ಚೇರ್ಮನ್ ಯಜಮಾನ ಇರ್ತಾರಲ್ಲ, ಅವರು ಅಂತಾರೆ, ಈ ಊರಿನ ಜನ ಎಲ್ಲ ಹೋದ್ರೆ ಸ್ವಲ್ಪ ಏನಾದ್ರೂ ದುರ್ಘಟನೆ ಆಗೋ ಚಾನ್ಸ್ ಇರುತ್ತೆ, ಅದಕ್ಕೆ ನಾವೇನ್ ಮಾಡೋಣ, ಒಂದು 3 ಜನ ವ್ಯಕ್ತಿಗಳನ್ನ ಈಗ ಅವರು ಅಲ್ಲಿ ಅವ್ರನ್ನ ಸೆಲೆಕ್ಟ್ ಮಾಡಿ ಅವ್ರನ್ನ ಅಲ್ಲಿ ಕಳಿಸ್ಕೊಡ್ತಾರೆ। 3 जन को उन्होंने वो सिलेक्ट करके उनको भेजते हैं कि आप देख के आओ,
आप देख के आओ कि ट्रेन कैसा है, वो आके हमें बताइए, ऐसा वो बोलते हैं. ಈ ರೀತಿ ಅವ್ರನ್ನ 3 ಜನ ಕಳಿಸ್ಕೊಟ್ರು. ಅವರು 3 ಜನ ಅಲ್ಲಿ ಬಂದ್ಬಿಟ್ಟು ಈಗ ಟ್ರೈನ್ ಟ್ರ್ಯಾಕ್ ಹತ್ರ ಬಂದು ಅವ್ರು ನೋಡ್ತಾ ಇರ್ತಾರೆ, ಓ ಟ್ರೈನ್ ಹೇಗೆ ಬರ್ತಾ ಇರುತ್ತೆ, ಅದ್ ಹೇಗಿರುತ್ತೆ ಅಂತ ನೋಡ್ತಾ ಇರ್ತಾರೆ. ಸಾಯಂಕಾಲದ ಸಮಯ ಆಗಿರುತ್ತೆ, ಕತ್ಲಾಗ್ತಾ ಹೋಗ್ತಾ ಇರುತ್ತೆ. ಅವಾಗ ನೋಡ್ತಾರೆ ದೂರದಿಂದ ವಿಶಾಲವಾದ ಬೆಳಕು ಕಾಣಿಸ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಮತ್ತೆ ಏನ್ ಕಾಣಿಸುತ್ತೆ? ಲೈಟ್, ವಿಶಾಲವಾದ ಬೆಳಕು ಕಾಣಿಸ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಹಾಗಾದ್ರೆ ನೋಡಿದ ತಕ್ಷಣನೇ ಅದರಲ್ಲಿರುವ ಒಬ್ಬ ವ್ಯಕ್ತಿ ಏನ್ ತಿಳ್ಕೊತಾರೆ, ಓ ಟ್ರೈನ್ ಅಂದ್ರೆ ಈ ವಿಶಾಲವಾದ ಬೆಳಕು. ನಾನು ಈಗ ತಿಳ್ಕೊಂಡ್ಬಿಟ್ಟೆ, ಟ್ರೈನ್ ಅಂದ್ರೆ ಏನಿದೆ, ಇದು ವಿಶಾಲವಾದ ಬೆಳಕಿದೆ. ಈಗ ನಾನು ಮೊದಲು ಹೋಗಿ ನಮ್ ಜನರಿಗೆಲ್ಲ ಹೇಳ್ಬೇಕು ಅಂತ ಅವರು ಹೋಗ್ಬಿಡ್ತಾನೆ. ಅವನು ಹೋಗ್ಬಿಟ್ಟು ಅಲ್ಲಿ ಊರಲ್ಲಿರುವಂತ ಜನರಿಗೆ ಹೇಳ್ತಾನೆ, ಟ್ರೈನ್ ಅಂದ್ರೆ ಏನಿದೆ, ಅದು ವಿಶಾಲವಾದ ಒಂದು ಬೆಳಕಿದೆ. ನೋಡಿ ಅವ್ರು ಏನ್ ಹೇಳ್ತಾ ಇದ್ದಾರೆ ಅದು ಸತ್ಯ ಇದೆ. ನೋಡಿ ಟ್ರೈನ್ಗೆ ಮುಂದೆ ಲೈಟ್ ಇದೆ, ಸತ್ಯ ಇದೆ, ಆದ್ರೆ ಪೂರ್ಣ ಸತ್ಯ ಅಲ್ಲ. ಸತ್ಯ ಇದೆ ಆದ್ರೆ ಇದು ಪೂರ್ಣ ಸತ್ಯ ಅಲ್ಲ. ಆಯ್ತು, ಅದಾದ್ಮೇಲೆ ಇನ್ನೊಬ್ಬ ವ್ಯಕ್ತಿ ಅಲ್ಲಿ ಇನ್ನಿಬ್ರು ಇರ್ತಾರಲ್ಲ, ಅವರು ಅಲ್ಲಿ ನಿಂತ್ಕೊಂಡ್ಬಿಟ್ಟಿರ್ತಾರೆ. ಅವರು ನಿಂತ್ಕೊಂಡ್ಬಿಟ್ಟು ಟ್ರೈನ್ ಅನ್ನ ನೋಡ್ತಾ ಇರ್ತಾರೆ. ಟ್ರೈನ್ ನೋಡ್ತಾ ಇರ್ತಾರೆ, ಹಾಗೆ ಅದು ನಿಧಾನವಾಗಿ ಇನ್ನೂ ಹತ್ರ ಬರುತ್ತೆ. ಅವಾಗ ಆ ಮುಂದೆ ಲೈಟ್ ಅನ್ನು ಕಾಣಿಸ್ತಾ ಇದೆ, ಆಮೇಲೆ ಇಂಜಿನ್ ಇದೆ, ಇಂಜಿನ್ ಹಿಂದ್ಗಡೆ ಕಂಪಾರ್ಟ್ಮೆಂಟ್ಸ್ ಗಳಿದಾವೆ. ಈ ರೀತಿ ಒಂದು ಸ್ಟ್ರಕ್ಚರ್ ಕಾಣಿಸ್ತಾ ಇದೆ. ಇದನ್ನ ನೋಡಿದ ತಕ್ಷಣ ಎರಡನೇ ವ್ಯಕ್ತಿ ವಿಚಾರ ಮಾಡ್ತಾನೆ, ಓ ಟ್ರೈನ್ ಅಂದ್ರೆ ಇದಕ್ಕೆ ಲೈಟ್ ಇದೆ, ಟ್ರೈನ್ ಇದೆ, ಸ್ಟ್ರಕ್ಚರ್ ಇದೆ, ನಾನು ಈಗ ಬೇಗ ಹೋಗಿ ಎಲ್ಲ ಜನರಿಗೆ ಹೇಳ್ಬೇಕು ಟ್ರೈನ್ ಅಂದ್ರೆ ಹೇಗಿದೆ ಅಂತ. ಅವನು ಓಡಿ ಹೋಗ್ತಾನೆ. ಓಡಿ ಹೋಗಿ ಅವನು ಬಂದು ಎಲ್ಲ ಹೇಳ್ತಾನೆ, ಈಗಂದ್ರೆ ಟ್ರೈನ್ ಅಂದ್ರೆ ಬೆಳಕು ಅಷ್ಟೇ ಅಲ್ಲ, ಅದ್ರ ಮುಂದೆ ಪ್ರಕಾಶನೂ ಇದೆ, ಲೈಟು ಇದೆ, ಅಲ್ಲಿ ಇಂಜಿನ್ ಇದೆ, ಅದರಲ್ಲೆಲ್ಲ ಕಂಪಾರ್ಟ್ಮೆಂಟ್ಸ್ ಇದಾವೆ, ಅದಕ್ಕೊಂದು ಸ್ಟ್ರಕ್ಚರ್ ಇದೆ. ಆಗ ಜನರಿಗೆ ಅನ್ಸುತ್ತೆ, ಓ ಹೀಗಿದೆ. ಆದ್ರೆ ಈ ವ್ಯಕ್ತಿನೂ ಕೊಡ್ತಾ ಇರೋದು ಜ್ಞಾನ ಏನಿದೆ ಅದು ಸತ್ಯ ಇದೆ, ಆದ್ರೆ ಇನ್ನೂ ಪೂರ್ಣ ಸತ್ಯ ಇಲ್ಲ. ಯಾಕೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಈಗ ಅಲ್ಲಿ 3ನೇ ವ್ಯಕ್ತಿ ಇರ್ತಲ್ಲ, ಅವನು ನಿಂತ್ಕೊಂಡಿರ್ತಾನೆ. ಆ ಟ್ರೈನ್ ಇನ್ನೂ ಹತ್ರ ಬರುತ್ತೆ, ನಿಧಾನವಾಗಿ ಅವನ ಮುಂದಿಂದ ಪಾಸ್ ಆಗ್ತಾ ಇರುತ್ತೆ. ಅವ್ನು ನೋಡ್ತಾ ಇದ್ದಾನೆ, ಟ್ರೈನ್ ಮುಂದೆ ಲೈಟ್ ಇದೆ, ಅಲ್ಲಿ ಇಂಜಿನ್ ಇದೆ, ಒಳಗಡೆ ಕಂಪಾರ್ಟ್ಮೆಂಟ್ಸ್ ಎಲ್ಲ ಇದೆ. ಕಂಪಾರ್ಟ್ಮೆಂಟ್ ಒಳಗಡೆ ಅವ್ನು ನೋಡ್ತಾ ಇದ್ದಾನೆ, ಜನರಿದ್ದಾರೆ. ಕೆಲವೊಬ್ರು ಜನರು ಕುತ್ಕೊಂಡಿದ್ದಾರೆ, ಕೆಲವೊಬ್ರು ನಿದ್ದೆ ಮಾಡ್ತಾ ಇದ್ದಾರೆ, ಕೆಲವೊಬ್ರು ತಿಂಡಿ ತಿಂತಾ ಇದ್ದಾರೆ, ಕೆಲವೊಬ್ರು ಫೋನ್ ನಲ್ಲಿ ಮಾತಾಡ್ತಾ ಇದ್ದಾರೆ, ಕೆಲವೊಬ್ರು ಲ್ಯಾಪ್ಟಾಪ್ ನೋಡ್ತಾ ಇದ್ದಾರೆ, ಕೆಲವು ಜನ ಅದರಲ್ಲಿ ಏನ್ ಮಾಡ್ತಾ ಇದ್ದಾರೆ, ಟೀ ಕಾಫಿಯನ್ನ ಅಂದ್ರೆ ಮಾರ್ತಾ ಇದ್ದಾರೆ, ತಿಂಡಿಗಳನ್ನು ಮಾಡ್ತಾ ಇದ್ದಾರೆ. ಈ ರೀತಿಯಲ್ಲಿ ವಿವಿಧತೆ ಇದೆ. ಅಲ್ಲಿ ಏನಿದೆ, ಒಂದು ವಿವಿಧತೆ ಇದೆ, ವೆರೈಟಿ ಇದೆ, ಎಲ್ಲ ವಿವಿಧತೆ ಇದೆ. ಈ ರೀತಿ ಎಲ್ಲವನ್ನ ನೋಡಿ ಆ ವಿಷಯವನ್ನ ಈಗ ಆ ವ್ಯಕ್ತಿ ಹೋಗಿ ಬಂದು ಹೇಳ್ತಾನೆ, ಟ್ರೈನ್ ಅಂದ್ರೆ ಅದಕ್ಕೆ ಮುಂದೆ ಲೈಟು ಇದೆ, ಅದರಲ್ಲಿ ಇಂಜಿನ್ ಇದೆ, ಆಮೇಲೆ ಕಂಪಾರ್ಟ್ಮೆಂಟ್ಸ್ ಗಳಿದೆ, ಅದರಲ್ಲಿ ಅಲ್ಲಿ ಜನರಿದ್ದಾರೆ, ಅಲ್ಲಿ ವಿಧವಾಗಿ ಈ ರೀತಿ ಜನ ವಿಶ್ರಾಂತಿ ತಗೋತಾ ಇದ್ದಾರೆ, ಕೆಲವೊಬ್ರು ಲ್ಯಾಪ್ಟಾಪ್ ನೋಡ್ತಾ ಇದ್ದಾರೆ, ಕೆಲವೊಬ್ರು ಫೋನ್ ಅಲ್ಲಿ ಮಾತಾಡ್ತಾ ಇದ್ದಾರೆ. ಈ ರೀತಿ ಎಲ್ಲ ವಿವಿಧತೆ ಇರೋದು ಎಲ್ಲವನ್ನು ಅವನು ಹೇಳಿದ. ಈಗ ಈ ವ್ಯಕ್ತಿ ಹೇಳಿರುವಂತ ಜ್ಞಾನ ಏನಿದೆ, ಇದು ಪೂರ್ಣ ಜ್ಞಾನ. ಇದು ಪೂರ್ಣ ಜ್ಞಾನ. ಮೊದಲು ಹೇಳಿದ್ದು ಸತ್ಯ ಇತ್ತು, ಆದ್ರೆ ಪೂರ್ಣ ಸತ್ಯ ಇಲ್ಲ. ಅದೇ ರೀತಿ ಬ್ರಹ್ಮನ್ ಏನಿದೆ ಅದು ಸತ್ಯ ಇದೆ, ಆದ್ರೆ ಪೂರ್ಣ ಸತ್ಯ ಅಲ್ಲ. ಪರಮಾತ್ಮ ಇದು ಸತ್ಯ ಇದೆ, ಆದರೆ ಪೂರ್ಣ ಸತ್ಯ ಅಲ್ಲ. ಆದ್ರೆ ಶ್ರೀ ಭಗವಾನ್ ಪರಂ ಭಗವಾನ್ ಯಾರು? ಶ್ರೀಕೃಷ್ಣ ಮಾತ್ರ ಏನಿದ್ದಾರೆ, ಪರಂ ಭಗವಾನ್ ಇದ್ದಾರೆ. ಪರಂ ಭಗವಾನ್ ಶ್ರೀಕೃಷ್ಣನೇ ಅನ್ನೋದಕ್ಕೆ ತತ್ವದಿಂದ ನಾವೀಗ ಕೆಲವು ವಿಷಯಗಳನ್ನು ತಿಳ್ಕೋಣ. ಹೇಗೆ ಭಗವಂತನೇ, ಕೃಷ್ಣನೇ ಪರಂ ಭಗವಾನ್ ಹೇಗೆ? ಥೋड़ा ಹಿಂದಿ ಮಿಸ್ हो गया बीच ಸ್ವಲ್ಪ ಏನಾಗ್ಬಿಡುತ್ತೆ, ಮರೆತು ಬಿಟ್ಟು ಬಿಡ್ತೀವಿ. जो भी समझ में नहीं आए, देखिए अभी जो ट्रेन के बारे में जो तीनों लोग आके बताए वो सत्य था, मगर पहला वाला जो बताया वो पूर्ण सत्य नहीं था. वो बताया कि उसमें लाइट है, दूसरा वाला बताया कि उसमें लाइट है, इंजन है और कंपार्टमेंट्स है, ये सब बताया. तीसरे व्यक्ति जो आया वो बताया कि उसमें लाइट भी है, इंजन है, कंपार्टमेंट्स है, उसके अंदर लोग बैठे हैं, कुछ लोग खाना खा रहे हैं, कुछ लोग सोए हुए हैं, कुछ लोग मोबाइल में बात कर रहे हैं, कुछ लोग लैपटॉप देख रहे हैं, कुछ लोग चाय बेच रहे हैं. ये सब वेराइटी है उसके अंदर. ये सब पूरा नॉलेज जो दिया वो पूर्ण सत्य था. इस तरह जो ब्रह्मन जो है वो सत्य है, मगर पूर्ण सत्य नहीं है. परमात्मा
जो है वो सत्य है मगर पूर्ण सत्य नहीं है। पूर्ण सत्य क्या है? परम भगवान श्री कृष्ण। परम भगवान कौन है? श्री कृष्ण है। इसके बारे में तत्व से हम देखेंगे कि परम भगवान श्री कृष्ण ही कैसे है। ನೋಡಿ, ಈಗ ಗುಣಗಳ ಒಂದು ತಾರತಮ್ಯದಿಂದ ಹೇಳಲಾಗ್ತದೆ. ಗುಣಗಳು ಯಾರಲ್ಲಿ ಎಷ್ಟೆಷ್ಟು ಗುಣಗಳಿದೆ ಅನ್ನುವ ಒಂದು ಶಾಸ್ತ್ರದಲ್ಲಿ ಉಲ್ಲೇಖ ಇದೆ. ಹರೇ ಕೃಷ್ಣ. ಎಲ್ಲರಿಗೂ ಸರಿಯಾಗಿ ಗಮನವಿಟ್ಟು ಕೇಳ್ರಿ. ಈಗ ತತ್ವದಿಂದ ಪರಂ ಭಗವಾನ್ ಕೃಷ್ಣ ಹೇಗೆ ಅನ್ನೋದರ ವಿಷಯ ಕುರಿತು ತತ್ವದಿಂದ ನಾವೇನು ತಿಳ್ಕೊಳ್ಳೋಣ. ಗುಣಗಳ ತಾರತಮ್ಯದಿಂದ ಹೇಳ್ಬೇಕಂದ್ರೆ ನೋಡಿ, ಶಾಸ್ತ್ರದಲ್ಲಿ ಹೇಳ್ತಾಗ್ತದೆ ಬ್ರಹ್ಮದೇವ್. ಮೊದಲು ಬ್ರಹ್ಮದೇವರಲ್ಲಿ ಎಷ್ಟು ಗುಣಗಳಿದೆ? 50 ಗುಣಗಳಿದೆ ಅಂತ ಹೇಳ್ತಾರೆ. ಗುಣಗಳು ಎಷ್ಟಿದೆ? 50. ಅದರಲ್ಲಿ ಕೆಲವು ಗುಣ ನಾ ಎಲ್ಲ ಹೇಳ್ತೀನಿ. ಈಗ ತಾಳ್ಮೆ ಒಂದು, ಆಮೇಲೆ ಸತ್ಯ ಮಾತಾಡೋದು, ಆಮೇಲೆ ಪವಿತ್ರತೆ, ಆಮೇಲೆ ದಕ್ಷತೆ, ಆಮೇಲೆ ವಿದ್ಯೆಗಳು, ಹಲವಾರು ವಿದ್ಯೆಗಳ ಜ್ಞಾನ, ಈ ರೀತಿ ವಿಧ ವಿಧವಾದಂತಹ ಗುಣಗಳು ಎಷ್ಟಿದೆ? 50 ಗುಣಗಳು ಯಾರಲ್ಲಿದೆ? ಬ್ರಹ್ಮದೇವರಲ್ಲಿ. ಅದಾದ್ಮೇಲೆ ಹೇಳಾಗ್ತದೆ ಶಿವಜಿಯಲ್ಲಿ ಎಷ್ಟಿದೆ? 55 ಗುಣಗಳು. ಬ್ರಹ್ಮದೇವ ಆದ್ಮೇಲೆ ನೆಕ್ಸ್ಟ್ ಯಾರು ಬರ್ತಾರೆ? ಶಿವಜಿಯಲ್ಲಿ 55 ಗುಣಗಳಿದೆ. 5 ಎಕ್ಸ್ಟ್ರಾ ಇದೆ. ಅದರಲ್ಲಿ ಒಂದು ವಿಶೇಷವಾದ ಗುಣ ಅಂದ್ರೆ ಶಿವಜಿ ಅವರ ಶರೀರ ನಶ್ವರ ಇದೆ, ಅಂದ್ರೆ ಶಾಶ್ವತವಾಗಿದೆ. ಅವರ ಶರೀರ ನಾಶ ಆಗುವುದಿಲ್ಲ. ಬ್ರಹ್ಮದೇವರ ಶರೀರ ಏನಾಗುತ್ತೆ? ನಾಶ ಆಗುತ್ತೆ. अभी जो गुणों के हिसाब से हम भगवान जो परम भगवान कृष्ण ही है इसके बारे में हम देख रहे हैं. शास्त्र में बताया जा रहा है कि ब्रह्मदेव जो है उनमें 50 गुण पाए जाते हैं. उनमें से कुछ मैं बताऊंगा. सत्य है, सत्यता, ताड़में और शुचित्व और धैर्य और विद्या, ये सब सभी गुणों के हिसाब से 50 गुण है. शिवजी में 55, 50 पर 5 वो गुण पाए जाते हैं. उसमें से एक विशेष गुण शिवजी में है कि उनका शरीर नश्वर है, वो क्षय नहीं होता है उनका शरीर. ब्रह्मदेव का शरीर क्या होता है? नाश हो जाता है. उनका 100 साल का आयु रहता है. 100 साल के आयु तक ये ब्रह्मांड का भी आयुष कितना है? वो 100 साल ही रहता है इस तरह. अभी देखिए 55 वाला विष्णु, जो भौतिक जगत में भगवान के विस्तार जो है, विष्णु और भगवान के जो भी अवतार है, राम, भगवान राम, विष्णु और अन्य अवतार, इनका इनमें 60 गुण पाए जाते हैं. कितने? 60 ಗುಣ ಅಲ್ಲಿ ಆಗಿರ್ತವೆ. 60 ಗುಣಗಳಿರುತ್ತೆ ಎಲ್ಲಿ? ಭಗವಂತ ವಿಷ್ಣುವಿನಲ್ಲಿ ಮತ್ತು ಉಳಿದ ಅವತಾರಗಳು, ರಾಮ ಅವತಾರ, ಅಲ್ಲಿ ವಾಮನ ಅವತಾರ, ಎಲ್ಲ ಅವತಾರಗಳಲ್ಲಿ 60 ಗುಣಗಳು ಇರ್ತವೆ. ಈಗ ಶಾಸ್ತ್ರ ಹೇಳಲಾಗ್ತದೆ ಪರಂ ಭಗವಾನ್ ಕೃಷ್ಣರಲ್ಲಿ 64 ಗುಣಗಳಿರ್ತದೆ. कितना रहता है? 64 जो गुण है वो परम भगवान कृष्ण में है. 4 गुण जो है एक्स्ट्रा है परम भगवान कृष्ण. वो 4 गुण क्या है? वो वहां पे बताया जाता है कि एक है रूप माधुरी, दूसरा है लीला माधुरी, तीसरा है वेणु माधुरी और चौथा है रस माधुरी. ನೋಡಿ, 4 ಗುಣಗಳು ವಿಶೇಷವಾಗಿ ಭಗವಂತ ಕೃಷ್ಣನಲ್ಲಿದ್ದಾವೆ. ಬೇರೆ ಅವತಾರಗಳೆಲ್ಲ ಇಲ್ಲ ಈ ಗುಣಗಳು. ಯಾರೆಲ್ಲ ಇದೆ? ರೂಪ ಮಾಧುರಿ, ಲೀಲಾ ಮಾಧುರಿ, ವೇಣು ಮಾಧುರಿ, ರಸ ಮಾಧುರಿ. ನೋಡಿ, ಈಗ ರೂಪ ಮಾಧುರಿ ಬಗ್ಗೆ ಹೇಳ್ಬೇಕಂದ್ರೆ ಶಾಸ್ತ್ರದಲ್ಲಿ ಎಷ್ಟೊಂದು ವರ್ಣನೆ ಇದೆ ಭಗವಂತನ ರೂಪದ ಗುಣಗಾನದ ಬಗ್ಗೆ. ಬ್ರಹ್ಮ ಸಂಹಿತೆಯಲ್ಲಿ ನಮ್ಮ ಬ್ರಹ್ಮಾಂಡದ ಮೊದಲನೇ ಸೃಷ್ಟಿಯಾದಂತ ಬ್ರಹ್ಮದೇವರೇ ಸ್ತುತಿ ಮಾಡ್ತಾ ಇದ್ದಾರೆ ಭಗವಂತನ ಸ್ತುತಿಯನ್ನ, ಸೌಂದರ್ಯ ಹೇಗಿದೆ ಅಂತ ಹೇಳಿ. ವೇಣುಂ ಕನ್ವಂತಂ ಅರವಿಂದ ದಳಾಯತಾಕ್ಷಂ ಭರ್ರಾ ವಸಂತಂ ಅಸಿತಾಂಬುದ ಸುಂದರಾಂಗಂ ಕಂದರ್ಪಕೋಟಿಕಮನ್ಯ ವಿಶೇಷ ಶೋಭಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ನೋಡಿ, ಭಗವಂತನ ಸೌಂದರ್ಯ ಹೇಗಿದೆ ಅಲ್ಲಿ ಹೇಳ್ತಾ ಇದ್ದಾರೆ. ವೇಣುಂ ಕನ್ವಂತಂ. ನೋಡಿ, ಭಗವಂತ ಮೋಹಕವಾಗಿ ವೇಣುವನ್ನ ಬಾರಿಸ್ತಾ ಇದ್ದಾರೆ ಅಲ್ವಾ? ವೇಣುವನ್ನು ನುಡಿಸ್ತಾ ಇದ್ದಾರೆ. ಮತ್ತೆ ತ್ರಿಭಂಗಿಯ ರೂಪದಲ್ಲಿ ಅವರು ನಿಂತುಕೊಂಡಿದ್ದಾರೆ. ಮೋಹಕವಾದಂತ ಅವರ ನೋಟನೂ ಇದೆ. ವೇಣುವನ್ನ ಅವರು ನುಡಿಸ್ತಾ ಇದ್ದಾರೆ. ಆಮೇಲೆ ಇದು ಮಯೂರ್ ಪಿಚ್ಚವನ್ನ ಅವರು ಧಾರಣೆ ಮಾಡ್ತಾರೆ ಶಿರದಲ್ಲಿ. ಆಮೇಲೆ ಕಮಲದ ನಯನಗಳಿದೆ, ಕಮಲ ದಳದ ಹಾಗೆ ಅವರ ನಯನಗಳಿದೆ. ಆಮೇಲೆ ಕರ್ಣದಲ್ಲಿ ಕುಂಡಲಗಳನ್ನ ಧಾರಣೆ ಮಾಡ್ತಾರೆ, ಕೌಸ್ತುಭಮಣಿ ಹಾರನ್ನ ಹಾಕುತ್ತಾರೆ. ಈ ರೀತಿ ಅವರು ಪೀತವರ್ಣದ
ಧೋತಿಯನ್ನ ಉಟ್ಕೋತಾರೆ, ರೇಷ್ಮೆಯ ಪೀತವರ್ಣ ಧೋತಿ ಉಟ್ಕೋತಾರೆ. ಈ ರೀತಿ ಭಗವಂತನ ಸೌಂದರ್ಯದ ಕುರಿತು ಬ್ರಹ್ಮದೇವ ಆಯ್ತು. ಆಮೇಲೆ ಶ್ರೀಮದ್ ಭಾಗವತಂದಲ್ಲಿ ವಿಶೇಷವಾಗಿ ಎಷ್ಟೊಂದು ಸುಖದೇವ ಗೋಸ್ವಾಮಿಗಳು ವರ್ಣನೆ ಮಾಡ್ತಾ ಇದ್ದಾರೆ. ಯಾವಾಗ ಗೋಕುಲದಲ್ಲಿ ಕೃಷ್ಣ ಬಾಲ ಸಖಾದೊಂದಿಗೆ ಏನು ಗೋವುಗಳನ್ನ ಚಾಲನೆ ಮಾಡ್ಲಿಕ್ಕೆ ಹೋಗೋಕ್ಕಿಂತ ಮುಂಚೆ ಯಶೋಧಮಯ್ಯ ಏನ್ ಮಾಡ್ತಾ ಇದ್ರು, ಕೃಷ್ಣನನ್ನ ಶೃಂಗಾರ ಮಾಡ್ತಾ ಇದ್ರು. ಈಗ ನೀವು ಮಕ್ಕಳನ್ನ ಸ್ಕೂಲ್ ಕಳಿಸ್ಬೇಕಂದ್ರೆ ನೀವೆಲ್ಲ ರೆಡಿ ಮಾಡಿ ಕಳಿಸ್ತಿರಲ್ಲ, ಹೀಗೆ ಏನೆಲ್ಲ ಶೃಂಗಾರ ಮಾಡ್ತಾ ಇದ್ಲು, ಕಸ್ತೂರಿ ತಿಲಕವನ್ನ ಇಡ್ತಾ ಇದ್ಲು, ಆಮೇಲೆ ಕೂದಲಿಗೆ ಚುಟ್ಟವನ್ನ ಕಟ್ತಾ ಇದ್ಲು, ಅದ್ರ ಮೇಲೆ ಮಯೂರ್ ಪಿಚ್ಚವನ್ನ ಇಡ್ತಾ ಇದ್ಲು. ಕೃಷ್ಣನ ಕೂದಲುಗಳು ಹೇಗಿದೆ, ಅಗದಿ ಸಾಫ್ಟ್ ಆಗಿದೆ, ಗುಂಗುರು ಆಗಿದೆ. ಆಮೇಲೆ ಕರ್ಣದಲ್ಲಿ ಕುಂಡಲಗಳನ್ನ ಹಾಕ್ತಾ ಇದ್ಲು, ಆಮೇಲೆ ಕೌಸ್ತುಭ ಮಣಿ ಹಾರವನ್ನು ಹಾಕ್ತಾ ಇದ್ಲು, ಪೀತ ರೇಷ್ಮೆಯ ಧೋತಿಯನ್ನ ಉಡಿಸ್ತಾ ಇದ್ಲು. ಈ ರೀತಿ ಕೃಷ್ಣ ಆ ಸುಂದರವಾಗಿ ಯಾವಾಗ ಶೃಂಗಾರ ಮಾಡಿ ಕೃಷ್ಣ ಬೆಳಗಿನ ಜಾವ ಗೋಚಾರಕ್ಕೆ ಮನೆಯಿಂದ ನಂದ ಬಾಬನ ಮನೆಯಿಂದ ಹೊರಗಡೆ ಹೆಜ್ಜೆ ಇಡ್ತಿದ್ರು. ಅವಾಗ ಗೋಕುಲದ ಎಲ್ಲಾ ವಾಸಿಗಳು, ಅಲ್ಲಿರುವಂತ ಪ್ರಾಣಿಗಳು ಮೊದಲೇ ಬಾರಿಗೆ ಏನು ಕೃಷ್ಣನ ದರ್ಶನ ಮಾಡ್ತಿದ್ರು, ಎಲ್ಲವೂ ಚಿತ್ರವತ್ ಆಗಿಬಿಡ್ತಿತ್ತು. ಎಲ್ಲೋ ಹೀಗಾಗ್ಬಿಡ್ತಿತ್ತು, चित्रवत स्टेचू तरह. जो भगवान कृष्ण है वो गोकुल में जब यशोदा मैया सुबह सुबह गोचारण के लिए जब निकलते थे उनको श्रृंगार करती थी, उनको मयूर पिच डालती थी, सिर को जुटला हाथ वाला हिंदी में क्या बोलते हैं, और कब उनको कस्तूरी तिलक को डालती थी, कर्ण में कुंडलों को डालती थी. उस तरह शरीर को चंदन का लेप करती थी, पीत वर्ण का रेशमी का धोती पहनाती थी. इस तरह उसको सजा के जब कृष्ण नंद बाबा के घर से बाहर निकलते थे तब सभी गोकुल के वासी, अभी जब भी प्राणी पक्षी जब भी देखते थे वो क्या होते थे, चित्रवत हो जाते थे, यानी कि स्टेचू तरह वो स्तब्ध हो जाते थे भगवान को सौंदर्य को देख. ये एक दिन की बात नहीं, हर दिन सुबह ऐसा ही होता था. ನೋಡಿ, ಇಲ್ಲಿ ಏನಾಗುತ್ತೆ, ನೀವು ಭೌತಿಕ ಜಗತ್ತು ಯಾರೋ ಒಬ್ಬ ಸುಂದರ ವ್ಯಕ್ತಿ ಹೀರೋ ಹೀರೋಯಿನ್ ಅಂತ ನೋಡ್ತೀವಲ್ಲ, ಹೀರೋ ಹೀರೋಯಿನ್ ಯಾರೋ ನೋಡ್ಬೇಕಂದ್ರೆ ಮೊದಲನೇ ಸಾರಿ ನೋಡ್ಬೇಕಂದ್ರೆ ಬಹಳ ಇಂಟ್ರೆಸ್ಟ್ ಇರುತ್ತೆ ಅಲ್ವಾ. ಮೊದಲನೇ ಸಾರಿಗೆ ಅವ್ರು ನೋಡ್ಬೇಕಾದಾಗ ಏನಿರುತ್ತೆ, ಬಹಳ ಇಂಟ್ರೆಸ್ಟ್ ಇರುತ್ತೆ. ಅದೇ ಇಂಟ್ರೆಸ್ಟ್ ಎರಡನೇ ಸಾರಿ ನೋಡ್ಬೇಕು, ಮೂರನೇ ಸಾರಿ ನೋಡೋಗಿರ್ತದೆ ಇಲ್ಲ, ಸಾಧ್ಯ ಇಲ್ಲ. ಆದ್ರೆ ಭಗವಂತ ಕೃಷ್ಣನ ದರ್ಶನವನ್ನ ಆ ಗೋಕುಲವಾಸಿಗಳು ಪ್ರತಿ ದಿವಸ ಬೆಳಿಗ್ಗೆ ಮಾಡ್ತಿದ್ರು. ಅವ್ರಿಗೆ ಅನಿಸ್ತಾ ಇತ್ತು, ಮೊದಲನೇ ಬಾರಿಗೆ ನಾನು ಕೃಷ್ಣನನ್ನ ನೋಡ್ತಾ ಇದ್ದೀನಿ, ಈ ಸುಂದರವಾದ ಕೃಷ್ಣನನ್ನ, ಇಷ್ಟೊಂದು ಸುಂದರವಾದ ಕೃಷ್ಣ ಮೊದಲೇ ಬಾರಿಗೆ ನಾನು ನೋಡ್ತಾ ಇದ್ದೀನಿ, ಈ ರೀತಿ ಅವರಿಗೆ ಅನಿಸ್ತಿತ್ತು. ಅಂದ್ರೆ ನವ ಯೌವನ ಅಂದ್ರೆ ಕೃಷ್ಣನ ಸೌಂದರ್ಯ ಹೇಗಾಗಿತ್ತು, ಯಾವಾಗಲೂ ನವ ಯೌವನವಾಗಿ ಇರ್ತಿದ್ರು, ಸೌಂದರ್ಯವಾಗಿ ಇರ್ತಿದ್ರು ಕೃಷ್ಣನ ಸೌಂದರ್ಯ. ಈ ರೀತಿ ರೂಪ ಮಾಧುರಿ ಅದು ತುಂಬಾ ವಿಶೇಷವಾಗಿ ಭಗವಂತ ಕೃಷ್ಣನಲ್ಲೇ ನಾವು ನೋಡ್ತೀವಿ. ಇನ್ನೊಂದು ಲೀಲಾ ಮಾಧುರಿ. ನೋಡಿ, ಲೀಲಾ ಮಾಧುರಿ ವಿಷಯದಲ್ಲಿ ಹೇಳ್ಬೇಕಂದ್ರೆ, ಈಗ ಬೇರೆ ಅವತಾರ, ನರಸಿಂಹ ಅವತಾರದ ಬಾಲ್ಯಲೀಲೆ ಏನಾದ್ರು ಯಾರು ಕೇಳಿದ್ರಿ? ನರಸಿಂಹ ಅವತಾರ ಬಾಲ್ಯಲೀಲೆ ಕೇಳ್ತೀವಿ ಇಲ್ಲ. ಭಗವಂತ ಕಂಬವನ್ನ ಸೀಳಿ ಬಂದ್ರು, ಅದಾದ್ಮೇಲೆ ಹಿರಣ್ಯ ಕಶಿಪುವನ್ನ ಸೀಳಿದ್ರು, ಆಮೇಲೆ ಪ್ರಹ್ಲಾದನನ್ನ ರಾಜನಾಗಿ ಮಾಡಿದ್ರು, ಆಮೇಲೆ ಹೋಗ್ಬಿಟ್ರು ಅಲ್ವಾ. ಇದೇ ರೀತಿ ಇವನ್ ಭಗವಂತ ರಾಮ ಅವತಾರದ್ದು ವಾಲ್ಮೀಕಿ ರಾಮಾಯಣದಲ್ಲಿ ವಾಲ್ಮೀಕಿ ಮಹರ್ಷಿಗಳು ಭಗವಂತನ ರಾಮನ ಏನು ಸ್ತುತಿಯನ್ನ ವರ್ಣನೆಯನ್ನು ವಾಲ್ಮೀಕಿ ರಾಮಾಯಣದಲ್ಲಿ ಬರಿತಾ ಇದ್ದಾರೆ. ಅಲ್ಲಿಯೂ ಸಹ ಬಾಲ್ಯಲೀಲೆ ವರ್ಣನೆ ಇಲ್ಲ ನೋಡಿ. ಅಲ್ಲಿ ಬರಿತಾ ಒಂದು ಶ್ಲೋಕದಲ್ಲಿ ಬರಿತಾ ಇದ್ದಾರೆ ಭಗವಂತ ರಾಮ ಪ್ರಕಟ ಆದ್ರು ಅಂತೇಳಿ, ನೆಕ್ಸ್ಟ್ ಶ್ಲೋಕದಲ್ಲೇ ಬರಿತಾ ಇದ್ದಾರೆ ಭಗವಾನ್ ರಾಮ್ ಬಳಿ ಹೋಗಿ. ಅಲ್ಲಿ ಬಾಲ್ಯಲೀಲೆಯ ವರ್ಣನೆ ಇಲ್ಲ. ಬಾಲ್ಯಲೀಲೆ ಏನಾದ್ರು ಕೇಳ್ಬೇಕಂದ್ರೆ ನಾವು ಯಾರು ಕೇಳ್ತೀವಿ? ಕೃಷ್ಣ ಭಗವಂತನ ಮಾತ್ರ ಬಾಲ್ಯಲೀಲೆ. ಹೀಗೆ ಲೀಲಾ ಮಾಧುರಿ ಅದು ಏನಿದೆ, ಭಗವಂತ ಕೃಷ್ಣನಲ್ಲಿ ನಾವು ಆಸ್ವಾದನೆ ಮಾಡ್ತೀವಿ. ವಿಶೇಷವಾಗಿ ಬಾಲ್ಯಲೀಲೆಯನ್ನು ನೋಡ್ತೀವಲ್ಲ, ಎಷ್ಟೊಂದು ವಿವರವಾದ ವರ್ಣನೆ ಇದೆ. ಸುಖದೇವ್ ಗೋಸ್ವಾಮಿಗಳು ಭಾಗವತಂದಲ್ಲಿ ಕೊಡ್ತಾ ಇದ್ದಾರೆ. ಎಷ್ಟೊಂದು ಅಸುರರನ್ನ ಅವರು ನಾಶ ಮಾಡಿದ್ರು. ಕಂಸ ಕಳಿಸ್ತಾ ಇದ್ದಲ್ಲ, ಕಂಸ ಏನೆಲ್ಲ ನೋಡಿ, ಮಾವ ಅಡಿಗೆ ಸಾಮಾನನ್ನು ಕಳಿಸ್ತಾ ಇದ್ದ, ಏನು ಅವರ ಅಡಿಗೆ ಎಲ್ಲ ಮುರಿದಾಗ್ತಾ ಇದ್ದ. ಅಷ್ಟೇ ಅಲ್ಲ ನೋಡಿ, ಗೋಪಿಯರ ಮನೆಗೆ ಹೋಗಿ ಬೆಣ್ಣೆಯನ್ನ ಕದೀತಾ ಇದ್ರು ಕೃಷ್ಣ, ಬೆಣ್ಣೆಯನ್ನ ಕದೀತಾ ಇದ್ರು. ಆಮೇಲೆ ಎಷ್ಟೊಂದು ಲೀಲೆಗಳೆಲ್ಲ ಇದೆ. ಈಗ ಬ್ರಹ್ಮಾಂಡ ಘಾಟದಲ್ಲಿ ಏನಾಯ್ತು, ಬ್ರಹ್ಮಾಂಡ ಘಾಟದಲ್ಲಿ ಮೃತ್ತಿಕಾಯನ್ನ ಭಕ್ಷಣೆ ಮಾಡಿದ್ರು. ಯಶೋಧಮಯ್ಯಗೆ ಬ್ರಹ್ಮಾಂಡವನ್ನ ದರ್ಶನ ಮಾಡಿದ್ರಲ್ಲ ಮುಖದಲ್ಲಿನೇ. ಈ ರೀತಿ ಎಷ್ಟೊಂದು ಲೀಲೆಗಳಲ್ಲಿ ನಾವು ನೋಡ್ತೀವಿ. ಇದೇ ರೀತಿ ಈಗ ಭಗವಂತ ಅದಕ್ಕೆ ಸ್ವಯಂ ಕೃಷ್ಣ ಏನಿದ್ದಾರೆ, ಅವರು ಪೂರ್ಣ ಭಗವಂತ ಇದ್ದಾರೆ.
ಹಾಗೇನೆ ಮತ್ತೆ ಶ್ರೀ ಚೈತನ್ಯ ಮಹಾಪ್ರಭು ಏನಿದ್ದಾರೆ ಅವರು ಸಹ ಪೂರ್ಣ ಭಗವಂತನೇ ಇದ್ದಾರೆ. ಯಾರು? ಶ್ರೀ ಚೈತನ್ಯ ಮಹಾಪ್ರಭುಗಳು ಸಹ ಪೂರ್ಣ ಭಗವಂತನೇ ಇದ್ದಾರೆ. ಶ್ರೀಕೃಷ್ಣ ಚೈತನ್ಯ ರಾಧಾಕೃಷ್ಣ ನಾಯಿ ಅನ್ಯ. ಭಗವಂತ ಚೈತನ್ಯ ಮಹಾಪ್ರಭುಗಳಿದ್ದಾರೆ, ಸ್ವಯಂ ಕೃಷ್ಣನೇ ಇದ್ದಾರೆ. ಚೈತನ್ಯ ಮಹಾಪ್ರಭುಗಳು ಅವತಾರ ಅಲ್ಲ, ಅವರು ಅವತಾರಿ. ಕೃಷ್ಣ ಹೈ ಅವತಾರಿ ಹೈ, ಅವರಿಂದ ಅವತಾರಗಳು ಬರ್ತವೆ. ಅದೇ ರೀತಿ ಚೈತನ್ಯ ಮಹಾಪ್ರಭುಗಳು ಏನಿದ್ದಾರೆ ಅವರು ಅವತಾರಿ ಇದ್ದಾರೆ, ಅವರಿಂದ ಅವತಾರಗಳು ಬರ್ತವೆ. ಅದಕ್ಕೆ ನಾವು ನೋಡ್ತೀವಿ ನೋಡಿ, ಚೈತನ್ಯ ಚರಿತಾಮೃತ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಅವರು, ಮುಂದೆ ಚೈತನ್ಯ ಭಾಗವತದಲ್ಲಿ ವೃಂದಾವನ್ ದಾಸ್ ಠಾಕೂರ್ ಅವರು ಚೈತನ್ಯ ಮಹಾಪ್ರಭುಗಳು ಬಾಲ್ಯಲೀಲೆ ಕುರಿತು ಎಷ್ಟೊಂದು ವಿಸ್ತಾರವಾಗಿ ಅಲ್ಲೆಲ್ಲ ವರ್ಣನೆ ಇದೆ. ಯಾಕೆಂದ್ರೆ ಚೈತನ್ಯ ಮಹಾಪ್ರಭುಗಳು ಯಾರಿದ್ದಾರೆ? ಸಾಕ್ಷಾತ್ ಕೃಷ್ಣನೇ ಇದ್ದಾರೆ. ಈಗ ನಾವು ನೋಡ್ತೀವಲ್ಲ, ಇದೇ ತಿಂಗಳಲ್ಲಿ ಬರುವ ಒಂದು ಗೌರ ಪೂರ್ಣಿಮೆ, ಹೋಳಿ ಹುಣ್ಣಿಮೆ ದಿವಸನೇ ಚೈತನ್ಯ ಮಹಾಪ್ರಭುಗಳ ಕಲಿಯುಗದಲ್ಲಿ ಭಗವಂತ ಭಕ್ತ ಅವತಾರದಲ್ಲಿ, ಭಕ್ತನ ರೂಪದಲ್ಲಿನೇ ಭಗವಂತ ಸ್ವಯಂ ಪ್ರಕಟ ಆದ ಆ ಉತ್ಸವನ್ನ ನಾವೀಗ ಇದೇ ತಿಂಗಳಲ್ಲಿ ಈಗ ಮಾಡ್ತೀವಿ. ಸ್ವಯಂ ಈಗ ಅದಕ್ಕೆ ಪೂರ್ಣ ಭಗವಂತ ಯಾರಿದ್ದಾರೆ? ಕೃಷ್ಣ ಇದ್ದಾರೆ, ಮತ್ತೆ ಚೈತನ್ಯ ಮಹಾಪ್ರಭುಗಳು ಸ್ವಯಂ ಪೂರ್ಣ ಭಗವಂತ ಇದ್ದಾರೆ. ಮತ್ತೆ ವೇಣು ಮಾಧುರಿ ನೋಡಿ, ವೇಣು ಮಾಧುರಿ ಅದರ ಕುರಿತು ಎಷ್ಟೊಂದು ಸ್ತುತಿ ಇದೆ ಶ್ರೀಮದ್ ಭಾಗವತಂದಲ್ಲಿ. ವೇಣುವನ್ನ ಕೃಷ್ಣ ಆ ಗೋಕುಲದಲ್ಲಿ ಏನು ನುಡಿಸ್ತಾ ಇದ್ರು, ಆಗ ಎಲ್ಲ ವೃಂದಾವನದ ಎಲ್ಲ ಪ್ರಾಣಿಗಳು, ಪಕ್ಷಿಗಳು, ಅಲ್ಲಿರುವಂತಹ ರುದ್ರವಾಸಿಗಳು ಎಲ್ಲರೂ ಮೋಹಿತ ಆಗಿಬಿಡ್ತಿದ್ರು. ಆ ವೇಣುವಿನ ನಾದವನ್ನ ಅವರು ಸ್ವರವನ್ನ ಯಾಕೆ ಕೇಳ್ತಿದ್ರು, ಎಲ್ಲರೂ ಮೋಹಿತ ಆಗಿಬಿಡ್ತಿದ್ರು. ಆಗ ಎಲ್ಲವೂ ಸ್ತಬ್ಧ ಆಗಿಬಿಡ್ತಿತ್ತು. ಆ ವೇಣುವಿನ ನಾದದ ಆಸ್ವಾದನೆಯನ್ನು ಎಲ್ಲ ಪ್ರತಿಯೊಂದು ಪಕ್ಷಿ ಪ್ರಾಣಿಗಳೆಲ್ಲರೂ ಆ ಆಸ್ವಾದನೆ ಮಾಡ್ತಾ ಇದ್ರು. ಈ ರೀತಿ ವೇಣುವಿನ ಮಾಧುರ್ಯದ ರಸದ ಆಸ್ವಾದನೆ ಯಾರ ಜೊತೆ ಆಗುತ್ತೆ? ಕೃಷ್ಣನ ಜೊತೆ, ಭಗವಂತ ಕೃಷ್ಣನ ಜೊತೆ ಮಾತ್ರ ಆಗುತ್ತೆ. ಕೃಷ್ಣನ ಒಂದು ಲೀಲೆಯಲ್ಲಿ ಮಾತ್ರ ಅದು ವೇಣು ಮಾಧುರಿ ಇದೆ. ಮತ್ತೆ ಹೇಳ್ತಾರೆ ಮುಂದೆ ಯಾವುದು? ನಾಲ್ಕನೇದ್ದು ರಸಮಾಧುರಿ. ನೋಡಿ, ರಸಮಾಧುರಿ ಅಂದ್ರೆ ವಿಧ ವಿಧವಾದ ರಸಗಳನ್ನ ಭಗವಂತ ಆಸ್ವಾದನೆ ಮಾಡ್ತಾರೆ. ನೋಡಿ, ಈಗ ಭಗವಂತ ಗೋಲೋಕ ವೃಂದಾವನದಲ್ಲಿ 5 ರಸಗಳ ಆಸ್ವಾದನೆ ಮಾಡ್ತಾರೆ. ಯಾವೆಲ್ಲ 5 ರಸಗಳಿದೆ? ಶಾಂತರಸ, ದಾಸ್ಯರಸ, ಸಾಖ್ಯರಸ, ವಾತ್ಸಲ್ಯ ರಸ, ಮಾಧುರ್ಯ ರಸ. ಈ 5 ರಸಗಳದ್ದು ಭಗವಂತ ಅಲ್ಲಿ ಆಸ್ವಾದನೆ ಮಾಡ್ತಾರೆ. ಅಂದ್ರೆ ಆದಾನ ಪ್ರದಾನ ನಡೆಯುತ್ತೆ. ಶಾಂತರಸದಲ್ಲಿ ಅಲ್ಲಿರುವಂತಹ ಗಿಡಗಳು, ಅಲ್ಲಿರುವಂತಹ ಗೋವುಗಳು, ಅವೆಲ್ಲ ಶಾಂತರಸದಲ್ಲಿ, ಅಂದ್ರೆ ಅವುಗಳಿಗೆ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸ್ಲಿಕ್ಕೆ ಆಗಲ್ಲ, ಆದ್ರೆ ಅವು ಭಗವಂತನ ಸೇವೆ ಮಾಡ್ತಾ ಇದ್ದಾವೆ. ನೋಡಿ, ಗೋವುಗಳು ಏನ್ ಮಾಡ್ತಾ ಇದ್ದಾವೆ? ಹಾಲನ್ನು ಕೊಡ್ತಾ ಇದೆ. ಅಲ್ಲಿರುವಂತಹ ಗಿಡಗಳು ಭಗವಂತನಿಗೆ ಮಧುರವಾದ ಹಣ್ಣುಗಳನ್ನು ಕೊಡ್ತಾ ಇದ್ದಾವೆ, ಹೂಗಳನ್ನು ಕೊಡ್ತಾ ಇದ್ದಾವೆ, ಸೇವೆ ಮಾಡ್ತಾ ಇದ್ದಾವೆ. ಆ ರೀತಿ ಶಾಂತರಸದಲ್ಲಿ ಇವೆಲ್ಲ ಸೇವೆ ಮಾಡ್ತಾ ಇದ್ದಾವೆ. ಆಮೇಲೆ ದಾಸ್ಯ ರಸದಲ್ಲಿ ಕೃಷ್ಣನ ನಂದಬಾಬನ ಮನೆಯಲ್ಲಿ, ಅರಮನೆಯಲ್ಲಿ ಹಲವಾರು ಸೇವಕರಿದಾರಲ್ಲ, ನಂದಬಾಬನ ಮನೆಯಲ್ಲಿ, ಅರಮನೆಯಲ್ಲಿ ಹಲವಾರು ಸೇವಕರಿದ್ದಾರೆ. ಅವರೆಲ್ಲ ದಾಸ್ಯ ರಸದಲ್ಲಿ ಭಗವಂತನ ಸೇವೆಯಲ್ಲಿ ತೊಡಗಿದ್ದಾರೆ. ಸಾಖ್ಯ ರಸದಲ್ಲಿ ನೋಡಿ, ಗೋಪಸಖರು, ಎಷ್ಟೊಂದು ಗೋಪಸಖ ಇದ್ದಾರೆ, ಅವರೆಲ್ಲ ಕೃಷ್ಣನ ಜೊತೆ ಸಾಖ್ಯ ರಸದಲ್ಲಿ ಅಲ್ಲಿ ಆನಂದವನ್ನು ನೀಡ್ತಾ ಇದ್ದಾರೆ. ಅದೇ ರೀತಿ ವಾತ್ಸಲ್ಯ ರಸದಲ್ಲಿ ಯಶೋಧ ಮಾತಾ, ನಂದ ಮಹಾರಾಜ್ ಇವರು ವಾತ್ಸಲ್ಯ ರಸದ ಆಸ್ವಾದನೆಯನ್ನು ಭಗವಂತನಿಗೆ ಕೊಡ್ತಾರೆ. ಅದೇ ರೀತಿ ಮಾಧುರ್ಯ ರಸ. ಈ ರೀತಿ 5 ರಸಗಳ ಆಸ್ವಾದನೆ ಎಲ್ಲಿ ನಡೆಯುತ್ತೆ? ಕೃಷ್ಣನ ಜೊತೆ ಮಾತ್ರ ನಡೆಯುತ್ತೆ. ಉಳಿದ ಅವತಾರಗಳಲ್ಲಿ 5 ರಸಗಳ ಆಸ್ವಾದನೆ ಇದೆಯಾ? ಇಲ್ಲ. ನೋಡಿ, ವೈಕುಂಠದಲ್ಲಿ 5 ರಸಗಳ ಆಸ್ವಾದನೆ ಇದೆ. ವೈಕುಂಠದಲ್ಲಿ ಇದೆಯಾ? ಯಾವ ರಸಗಳ ಆಸ್ವಾದನೆ ಇದೆ ವೈಕುಂಠದಲ್ಲಿ? ಶಾಂತ, 2 ರಸಗಳ ಆಸ್ವಾದನೆ. ಮೊದಲೇ 2 ರಸಗಳ ಆಸ್ವಾದನೆ ಮಾತ್ರ ವೈಕುಂಠದಲ್ಲಿದೆ. ಯಾವುದು? ಶಾಂತರಸ ಮತ್ತು ದಾಸರಸ. ನೋಡಿ, ಹೀಗಾಗಿ ಇವನ್ ಲಕ್ಷ್ಮಿ ಸಹ ಗೋಲೋಕ ವೃಂದಾವನಕ್ಕೆ ಬಂದು ಕೃಷ್ಣನ ದರ್ಶನ ಮಾಡುವ ಇಚ್ಛೆ ವ್ಯಕ್ತಪಡಿಸ್ತಾರೆ. ಲಕ್ಷ್ಮಿ ಸಹ ವೃಂದಾವನದಲ್ಲಿ ಬಂದು ವಾಸ ಮಾಡುವಂತ ಅಪೇಕ್ಷೆ ಅವಳಲ್ಲಿ ಇರುತ್ತೆ. ಯಾಕೆ? ರಸಗಳ ಆಸ್ವಾದನೆ ವೈಕುಂಠದಲ್ಲಿ ಆಗಲ್ಲ. ಈ ಮೇಲಿನ 3 ರಸಗಳ ಆಸ್ವಾದನೆ ಇಲ್ಲಿ ಮಾತ್ರ ಆಗುತ್ತೆ ಗೋಲೋಕ ವೃಂದಾವನ. ಹೀಗಾಗಿ ನೋಡಿ, ಲಕ್ಷ್ಮಿ ವಿಷ್ಣು ಯಾರಿದ್ದಾರೆ? ಸ್ವಯಂ ಕೃಷ್ಣನೇ ಇದ್ದಾರೆ. ಆದರೂ ಸಹ ಅಲ್ಲಿ ರಸದ ಆಸ್ವಾದನೆ, ಆನಂದ ಎಲ್ಲಿದೆ? ಅದು ಗೋಲೋಕ ವೃಂದಾವನದಲ್ಲಿ. ಅದನ್ನ ಆಸ್ವಾದನೆ ಮಾಡ್ಲಿಕ್ಕೆ ಲಕ್ಷ್ಮಿ ಸಹ ತಪಸ್ ಮಾಡ್ತಾರೆ ಗೋಲೋಕ ವೃಂದಾವನದಲ್ಲಿ ಅವರು ಪ್ರವೇಶ ಮಾಡಲಿಕ್ಕೆ. ಈ ರೀತಿ ಈ 5 ರಸಗಳು ವಿಶೇಷವಾಗಿ ಭಗವಂತ ಕೃಷ್ಣನಲ್ಲಿ ನಾವು ನೋಡ್ತೇವೆ. ಅದಕ್ಕೆ ಕೇವಲ ಪರಂ ಭಗವಾನ್ ಯಾರಿದ್ದಾರೆ? ಕೃಷ್ಣನೇ ಸ್ವಯಂ ಪರಂ ಭಗವಾನ್ ಇದ್ದಾರೆ.
ನೋಡಿ ಅದರಲ್ಲಿ ಇದರಲ್ಲಿ ಸಹ ನಾವು ಭಾಗವತಂದಲ್ಲಿ ಒಂದು ಭಾಗವತಂ ಶ್ರೀಮದ್ ಭಾಗವತಂದ ಸಾರ ಭಾಗ ಒಂದು ಶ್ಲೋಕ ಏನಿದೆ, ಏತೇಚ ಅಂಶ ಕಲಾಪುಂಸ ಕೃಷ್ಣಸ್ಥು ಭಗವಾನ್ ಸ್ವಯಂ ಇಂದ್ರಾರಿ ವ್ಯಾಕುಲಂ ಲೋಕಂ ಮೃಣಯಂತಿ ಯುಗೆ ಯುಗೆ. ಏನು ಏತೇಚ ಅಂಶ ಕಲಾಪುಂಸ, ಏನೆಲ್ಲ ಅವತಾರ ಏನೆಲ್ಲ ಬೇರೆ ಎಲ್ಲ ಭಗವಂತನ ನಾವು ಅವತಾರಗಳು ನೋಡ್ತೀವಿ ಅವೆಲ್ಲ ಏನಿದೆ ಕಲಾ ಅವತಾರ, ಪುರುಷ ಅವತಾರ, ಯುಗಾವತಾರ, ಇವೆಲ್ಲ ಅವತಾರಗಳಿದೆ. ಅಂದ್ರೆ ಸ್ವಯಂ ಯಾರಿದ್ದಾರೆ? ಭಗವಂತ ಕೃಷ್ಣ ಮಾತ್ರ ಸ್ವಯಂ ಭಗವಂತ ಇದ್ದಾರೆ. ಈ ರೀತಿ ಪರಂ ಭಗವಾನ್ ಯಾರಿದ್ದಾರೆ? ಕೃಷ್ಣ ಇದ್ದಾರೆ. ಈ ವಿಷಯಗಳನ್ನ ನಾವೀಗ ತಿಳ್ಕೊಂಡ್ವಿ. ಹಾಗಾದ್ರೆ ಈಗ ಇಲ್ಲಿ ಹೇಳ್ತಾ ಇದ್ದಾರಲ್ಲ ಬ್ರಹ್ಮನ್ ಮತ್ತು ಪರಮಾತ್ಮ, ನಾವು ಇಲ್ಲಿ ಮೂರು ಪರಂ ಸತ್ಯದ ಸ್ವರೂಪದ ಕುರಿತು ಚರ್ಚೆ ಆಗ್ತಾ ಇದೆಯಲ್ಲ, ಯಾವೆಲ್ಲ? ಬ್ರಹ್ಮನ್, ಪರಮಾತ್ಮ ಮತ್ತು ಭಗವಾನ್. ಈಗ ಭಗವಾನ್ ವಿಷಯದ ಕುರಿತು ತಿಳ್ಕೊಂಡು ಬ್ರಹ್ಮನ್ ಕುರಿತು ತಿಳ್ಕೊಂಡು ಪರಮಾತ್ಮ ಕುರಿತು. ಹಾಗಾದ್ರೆ ಯಾರೆಲ್ಲ ಹರೇ ಕೃಷ್ಣ. ಈಗ ಇಲ್ಲಿ ಪರಂ ಸತ್ಯದ ಮೂರು ಸ್ವರೂಪದ ಕುರಿತು ಹೇಳ್ತಾರಲ್ಲ, ಬ್ರಹ್ಮನ್, ಪರಮಾತ್ಮ ಮತ್ತು ಭಗವಾನ್ ಅಂತ. ಹಾಗಾದ್ರೆ ಬ್ರಹ್ಮನ್ ಸ್ವರೂಪವನ್ನೇ ಪೂರ್ಣ ಸ್ವರೂಪ ಅಂತ ಹೇಳ್ಬಿಟ್ಟು ಯಾರೆಲ್ಲ ಅದನ್ನ ಆರಾಧಿಸ್ತಾರೆ ಆ ವಿಷಯದ ಕುರಿತು ಇಲ್ಲಿ ಪ್ರಭುಪಾದವರು ಬರೀತಾ ಇದ್ದಾರೆ. ಸತ್ಯದ ಅನ್ವೇಷಣೆ ಮಾಡುವವರು, ಉಪನಿಷತ್ ಓದುವವರು, ಮತ್ತೆ ನಿರ್ವಿಶೇಷವಾದಿಗಳು, ನಿರಾಕಾರವಾದಿಗಳು, ಇವರೆಲ್ಲ ಏನ್ ಮಾಡ್ತಾರೆ? ಬ್ರಹ್ಮನ್ನನ್ನೇ ಪೂರ್ಣ ಅಂತ ಹೇಳ್ಬಿಟ್ಟು ಇವರು ಬ್ರಹ್ಮನ್ ಸ್ವರೂಪವನ್ನು ಇವರು ಆರಾಧನೆ ಮಾಡ್ತಾರೆ. अभी ब्रह्मन और परमात्मा ये स्वरूप को जो 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 लोग पूछते हैं उनके बारे में अभी हम सुनेंगे. ब्रह्मन इसका आराधना कौन करते हैं? निराकारवादी लोग, जो सत्य के अन्वेषण में है, उपनिषद पढ़ने वाले, ये सभी लोग क्या करते हैं? ब्रह्मन को ही पूर्ण मानते हैं और उसके आराधना करते हैं, ऐसा बताया जा रहा है. अभी ये लोग क्या बोलते हैं? ब्रह्मन यानी क्या? भगवान निराकार है. निराकार है यानी कि भगवान को रूप नहीं है. ये जो ये बता रहे हैं ये सत्य है, भगवान को रूप नहीं है. यानी कि क्या रूप नहीं है? भौतिक रूप नहीं है भगवान को. ಅಂದ್ರೆ ಭಗವಂತನಿಗೆ ಅವ್ರು ಹೇಳ್ತಾ ಇದ್ದಾರೆ ಭಗವಂತ ನಿರಾಕಾರ ಅಂತ. ಅಂದ್ರೆ ಭಗವಂತನಿಗೆ ಆಕಾರ ಇಲ್ಲ ಅನ್ನೋದು ಸತ್ಯ ಇದೆ. ಯಾವ ಆಕಾರ ಇಲ್ಲ? ಭೌತಿಕ ಆಕಾರ ಇಲ್ಲ. ನಮಗೆ ಏನಿದೆ? ನಮ್ದು ಇದು ಪಂಚಮಹಾಭೂತಗಳಿಂದ ಆದಂತ ಶರೀರ ಇದೆ. ನಮ್ಮ ಶರೀರ ಹೇಗಿದೆ? ಇದು ಪಂಚಮಹಾಭೂತಗಳಿಂದ ಆಗಿದೆಲ್ಲ, ಅಗ್ನಿ, ಜಲ, ವಾಯು, ಆಕಾಶ, ಪೃಥ್ವಿ, ಈ ರೀತಿ 5 ಅಂಶಗಳು. ಈ ರೀತಿ ಭೌತಿಕ ಇದೆ. ಅಂದ್ರೆ ಭಗವಂತನ ಶರೀರ ಆಧ್ಯಾತ್ಮಿಕ ಇದೆ, ಸಚ್ಚಿತ್ತಾನಂದ. ಅದಕ್ಕೆ ಶಾಸ್ತ್ರಗಳಲ್ಲಿ ಹೇಳ್ತಾ ಇದೆ ಭಗವಂತನ ಆಕಾರ ನಿರಾಕಾರ ಇದೆ ಅಂತೇಳಿ. ಅದರ ಅರ್ಥ ನಿರಾಕಾರ ಅಂದ್ರೆ ಭಗವಂತನಿಗೆ ಆಕಾರ ಇಲ್ಲ ಅಂತಲ್ಲ, ಭೌತಿಕ रूप ಇಲ್ಲ ಅಂತ. और भगवान को बोलते निर्गुण है. ये भी सत्य है, भगवान निर्गुण है. यानी कि भगवान को ये तीनों गुणों से ऊपर है. ಈಗ ನಾವೆಲ್ಲ ಇದ್ದೀವಿ ಭೌತಿಕ ಜಗತ್ತಿ ಸತ್ವ, ರಜೋ, ತಮ, ಈ 3 ಗುಣಗಳ ಅಧೀನದಲ್ಲಿದ್ದೀವಿ ಎಲ್ಲ ಉಳಿದವರೆಲ್ಲ. ಆದ್ರೆ ಭಗವಂತ ಏನಿದ್ದಾರೆ? ನಿರ್ಗುಣ ಇದ್ದಾರೆ. ಇದರ ಅರ್ಥ ಭಗವಂತ ಎಲ್ಲ ಗುಣಗಳಿಂದ ಮೇಲೆ ಇದ್ದಾರೆ. ಈ ರೀತಿ ಈ ನಿರ್ವಿಶೇಷವಾದಿಗಳು ಅಥವಾ ಬ್ರಹ್ಮನ್, जो ब्रह्मन के आराधना करते हैं, इनका पूजन करते हैं, निर्विशेषवादी, निराकारवादी, ये क्या होता है? ये जो उसका पूजा में लगते हैं, ये एक हंत तक जाते हैं. ಅಂದ್ರೆ ಒಂದು ಮಿತಿಯವರೆಗೆ ಹೋಗ್ತಾರೆ. ಎಲ್ಲಿವರೆಗೆ ಹೋಗ್ತಾರೆ? ಆ ಒಂದು ನೋಡಿ ಆಧ್ಯಾತ್ಮಿಕ ಜಗತ್ತಿನ ಬ್ರಹ್ಮನ್ ಅಲ್ಲಿ ಒಂದು ನಡು ಒಂದು ಇದಿದೆ ನೋಡಿ, ಬಾರ್ಡರ್ ಇದೆ. ಅಲ್ಲಿ ದಿವ್ಯ ಜ್ಯೋತಿ ಇದೆ. ಬ್ರಹ್ಮನ್ ಅಂದ್ರೆ ನಾವು ಹೇಳ್ತಾ ಇದ್ದೀವಿ ದಿವ್ಯ ಪ್ರಕಾಶ ಇದೆ ಅಂತ ಹೇಳಿ. ಕಾರಣೋದಕ್ಷಾಯಿ ವಿಷ್ಣುವಿನ ಮೇಲ್ಗಡೆ ಒಂದು ರೌಂಡ್ ಇದೆ ನೋಡಿ, ಅಲ್ಲಿ ಗೋಲ್ಡನ್ ಕಲರ್ ಒಂದು ಪ್ರಕಾಶ ಬರ್ತಾ ಇದೆಯಲ್ಲ, ಗೋಲ್ಡನ್ ಕಲರ್ ಪ್ರಕಾಶ. ಆ ಬ್ರಹ್ಮನವರೆಗೆ ಮಾತ್ರ ಹೋಗ್ತಾರೆ ಇವರು. ಅಂದ್ರೆ ದಿವ್ಯ ತೇಜಸ್ ಏನಿದೆ ಅಲ್ಲಿವರೆಗೆ ಇವರು ಹೋಗ್ತಾರೆ. ಯಾರು? ನಿರಾಕಾರವಾದಿಗಳು, ಆಮೇಲೆ ನಿರ್ವಿಶೇಷವಾದಿಗಳು, ಉಪನಿಷತ್ ಓದುವವರು, ಆ ಒಂದು ಹಂತದವರೆಗೆ ಮಾತ್ರ ಹೋಗ್ತಾರೆ. ಅಲ್ಲಿ ಹೋದ್ಮೇಲೆ ಏನಾಗ್ಬಿಡುತ್ತೆ, ಅಲ್ಲಿ ಇವರು ಹೆಚ್ಚಿನ ಸಮಯ ಅಲ್ಲಿ ಇರ್ಲಿಕ್ಕೆ ಆಗಲ್ಲ ನೋಡಿ. ಆತ್ಮದ ರೂಪದಲ್ಲಿ ಅಲ್ಲೇನೋ ಹೋಗ್ತಾರೆ,
ಅಲ್ಲಿ ಹೋದಾಗ ಏನಾಗುತ್ತೆ, ಬ್ರಹ್ಮನಲ್ಲಿ ಇವರು ಹೆಚ್ಚಿನ ಸಮಯ ಅಲ್ಲಿ ಇರ್ಲಿಕ್ಕಾಗಲ್ಲ. ಯಾಕೆ ಅಂದ್ರೆ ಆತ್ಮದ ಸ್ವರೂಪ ಏನಿದೆ, ಆತ್ಮದ ಸ್ವರೂಪ ಏನಿದೆ, ಜೀವನ ಸ್ವರೂಪ ಕೃಷ್ಣೇರ ನಿತ್ಯ ದಾಸ್. ನಾವು ದಾಸನಾಗಿರೋದು ನಮ್ ಸ್ವರೂಪ ಇದೆ. ದಾಸ ಅಂದ್ರೆ ಏನ್ ಮಾಡ್ತಾನೆ, ದಾಸ ಏನ್ ಮಾಡ್ತಾನೆ, ಸೇವೆ ಮಾಡ್ತಾನೆ. ಈಗ ನೋಡಿ, ನಾವು ಸಹ ಭೌತಿಕ ಜಗತ್ತಿನಲ್ಲಿ ಇದೀವಿ, ಭಗವಂತನ ಸೇವೆನೂ ಮಾಡ್ತಾ ಇಲ್ಲ, ಆದ್ರೆ ಏನಾದ್ರೂ ಒಂದು ಸೇವೆ ಮಾಡ್ತಾ ಇದೀವಲ್ಲ. ಸೇವೆ ಮಾಡೋದು ನಮ್ ಧರ್ಮನೇ ಇದೆ. ನೋಡಿ, ಮನೆಯಲ್ಲಿ ನಾವು ಸಣ್ಣವರಿದ್ದಾಗ ನಮ್ಮ ತಂದೆ ತಾಯಿ ನಮ್ಮನ್ನ ಸೇವೆ ಮಾಡಿದ್ರು. ನಾವು ದೊಡ್ಡವರಾಗಿದ್ದೀವಿ, ನಮ್ಮ ಮಕ್ಕಳ ಸೇವೆ ಮಾಡ್ತೀವಿ. ಮನೆಯಲ್ಲಿ ಪತ್ನಿ ಇದ್ದವರು ಎಲ್ಲ ಕುಟುಂಬದ ಎಲ್ಲರಿಗೂ ಸೇವೆ ಮಾಡ್ತಾರೆ. ಮನೆ ಯಜಮಾನ ಫ್ಯಾಕ್ಟ್ರಿ ಹೋಗ್ಬಿಟ್ಟು ಅಲ್ಲಿ ಮನೆ ಅಂದ್ರೆ ಫ್ಯಾಕ್ಟ್ರಿ ಓನರ್ ಸೇವೆ ಮಾಡ್ತಾರೆ. ಈ ರೀತಿ ಸೇವೆ ಅನ್ನೋದು ಏನಿದೆ, ಅದು ಆತ್ಮದ ತತ್ವ, ಅದರ ನಿಜವಾದ ಧರ್ಮ ಇದೆ. ಸೇವೆ ಮಾಡೋದು ನಿಜವಾದ ಧರ್ಮ ಇದೆ. ಈ ರೀತಿ ಇದ್ದಾಗ ಅಲ್ಲಿ ಏನು ಸೇವಾನೇ ಇಲ್ಲಲ್ಲ. ನೋಡಿ, ಈಗ ಒಂದು ಉದಾಹರಣೆ ಹೇಳ್ತೀನಿ. ಈಗ ಬರುವ ಯಾವ್ದು ಉತ್ಸವ ಇದೆ ನಮ್ದು, ಗೌರ ಪೂರ್ಣಿಮಾ ಅಲ್ಲ. ಗೌರ ಪೂರ್ಣಿಮಾದ ಉತ್ಸವ ಇದೆ. ಈಗ ಆ ಉತ್ಸವದಲ್ಲಿ ಎಷ್ಟೊಂದು ಸೇವೆಗಳಿರುತ್ತಲ್ಲ. ನಾವು ಮೊನ್ನೆ ನಿತ್ಯಾನಂದ ತ್ರಯೋದಶಿ ಉತ್ಸವವನ್ನು ಮಾಡಿದ್ವಿ. ಅದರಲ್ಲಿ ಎಷ್ಟೊಂದು ಸೇವೆಗಳಿರುತ್ತೆ. ಈಗ ನೋಡಿ, ಈಗ ಬಸವರಾಜ ಅರಸಲಿ ಪ್ರಭು ಅವರು ಇದ್ದಾರೆ ಅಂತ ತಿಳ್ಕೊಳ್ಳಿ. ಎಲ್ಲರೂ ಈಗ ಎಲ್ಲರೂ ಇದ್ದೀರಿ. ಆಗ ಬಸವರಾಜ ಅರಸಲಿ ಪ್ರಭು ಅವ್ರು ನಾವು ಹೇಳ್ತೀವಿ. ಉಳಿದವ್ರು ಎಲ್ಲರೂ ಏನ್ ಮಾಡ್ತಾ ಇದ್ದಾರೆ, ಕೆಲವೊಬ್ರು ಹೂ ಕಟ್ತಾ ಇದ್ದಾರೆ, ಕೆಲವೊಬ್ರು ಅಟರ್ ಸೇವೆ ಮಾಡ್ತಾ ಇದ್ದಾರೆ, ಕೆಲವೊಬ್ರು ಕ್ಲೀನಿಂಗ್ ಮಾಡ್ತಾ ಇದ್ದಾರೆ, ಕೆಲವೊಬ್ರು ಕುಕಿಂಗ್ ವೆಜಿಟೇಬಲ್ಸ್ ಕಟಿಂಗ್ ಅಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಆದ್ರೆ ನಾ ಹೇಳ್ತೀನಿ, ಬಸವರಾಜ ಅರಸಲ್ ಪ್ರಭು ಅವರಿಗೆ ನೀವು ಸುಮ್ನೆ ಕುತ್ಕೊಂಡ್ಬಿಡ್ಬೇಕು, ಏನು ಮಾಡ್ಬಾರ್ದು, ಸುಮ್ನೆ ನೀವು ಕುತ್ಕೊಂಡ್ಬಿಡ್ಬೇಕು. ಈ ರೀತಿ ನಾ ಹೇಳ್ತೀನಿ. ಹೇಳಿದಾಗ ಅವರಿಗೆ ಸುಮ್ಮನೆ ಕುತ್ಕೊಳಿಕ್ ಆಗತ್ತ, ಕುತ್ಕೊಳಿಕ್ ಆಗೋದೇ ಇಲ್ಲ, ಬೋರ್ ಆಗಿಬಿಡುತ್ತೆ. ಏನಾದ್ರೂ ಒಟ್ಟು ಕೆಲಸ ಮಾಡ್ಲೇಬೇಕಲ್ಲ, ಮಾಡದೆ ಕುತ್ಕೊಳಿಕ್ ಆಗೋದಿಲ್ಲ. ಹೀಗೆ ಸೇವೆ ಮಾಡದೆ ಇರ್ಲಿಕ್ಕೆ ಆಗೋದಿಲ್ಲ. ನಮ್ದು ಸ್ವರೂಪ ಏನಿದೆ ಅದು ಸೇವೆ ಮಾಡೋದೇ ನಮ್ ಸ್ವರೂಪ ಇದೆ. ಹೀಗಾಗಿ ಅವ್ರೇನಾಗುತ್ತೆ, ಆ ಬ್ರಹ್ಮನಲ್ಲಿ ಕೆಲವು ಸಮಯದವರೆಗೆ ಅವರು ಆತ್ಮಸ್ವರೂಪದಲ್ಲಿ ಅಲ್ಲಿ ಇರ್ತಾರೆ. ಅಲ್ಲಿ ಏನು ಇಲ್ಲ, ಅಲ್ಲಿ ಏನಿದೆ, ಬರೀ ಪ್ರಕಾಶ ಇದೆ. ಅಲ್ಲಿ ವಿವಿಧತೆ ಇಲ್ಲಲ್ಲ, ಸೇವೆ ಇಲ್ಲ, ಏನು ಇಲ್ಲ, ಆನಂದ ಇಲ್ಲ, ಸತ್ ಇದೆ ಅಲ್ಲಿ, ಅದು ಶಾಶ್ವತವಾಗಿದೆ. ಚಿತ್ತ ಆನಂದ ಇಲ್ಲ ಅಲ್ಲಿ, ಚಿತ್ತದ ಜ್ಞಾನನೂ ಇಲ್ಲ ಅಲ್ಲಿ, ಆನಂದನೂ ಇಲ್ಲ. ಈ ರೀತಿ ಇದ್ದಾಗ ಅವ್ರೇನಾಗುತ್ತೆ, ಮರಳಿ ಮತ್ತೆ ಈ ಭೌತಿಕ ಜಗತ್ತಿಗೆ ಬರ್ತಾರೆ. ಅಲ್ಲಿಂದ ಅವ್ರು ಏನ್ ಮಾಡ್ತಾರೆ, ಮತ್ತೆ ಬ್ರಹ್ಮಾಂಡ ಒಳಗಡೆ ಬರ್ತಾರೆ. ಮತ್ತೆ ಅವರು ಪುಣ್ಯ ಕಾರ್ಯಗಳಲ್ಲಿ ತೊಡಗಿಬಿಡ್ತಾರೆ. ಅವರು ಮತ್ತೆ ಭೌತಿಕವಾದಂತ ಸೇವೆಗಳಲ್ಲಿ ತೊಡಗಿಬಿಡ್ತಾರೆ, ಹಲವಾರು ಪುಣ್ಯ ಕಾರ್ಯಗಳಲ್ಲಿ ತೊಡಗುತ್ತಾರೆ. ಈ ರೀತಿ ಬ್ರಹ್ಮನ್ವಾದಿಗಳ ಕುರಿತು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಪರಮಾತ್ಮನ ಸ್ವರೂಪದ ಯಾವ ಧ್ಯಾನದಲ್ಲಿ ತೊಡಗುತ್ತಾರೆ, ಯೋಗಿಗಳು ಏನಿದ್ದಾರೆ, ಅವ್ರು ಏನ್ ಮಾಡ್ತಾರೆ, ಭಗವಂತನ ಪರಮಾತ್ಮನ ಸ್ವರೂಪದ ಅವರು ಧ್ಯಾನ ಮಾಡ್ತಾರೆ. ಅವರು ಅಷ್ಟಾಂಗ ಯೋಗಿಗಳು. ನಾವು ಹೇಳ್ತಿಲ್ಲ, ಹಿಮಾಲಯದಲ್ಲಿ ನಾಗಾ ಸಾಧು ಇವರೆಲ್ಲ ನೀವು ನೋಡ್ತಿರಲ್ಲ, ಅವರೆಲ್ಲ ಯೋಗಿಗಳು ಏನ್ ಮಾಡ್ತಾರೆ, ಕಠಿಣ ತಪಸ್ ಮಾಡ್ತಾರೆ. ಎಂತ ಚಳಿಯಲ್ಲಿ ಅವರು ಏನು ಬಟ್ಟೆಗಳನ್ನ ಹಾಕಲ್ಲ. ಆಮೇಲೆ ಘೋರ ಬಿಸಿಲಿನಲ್ಲಿ ಸುತ್ತಲೆಲ್ಲ ಅಗ್ನಿಯಲ್ಲಿ ಕುತ್ಕೊಂಡ್ಬಿಟ್ಟು ಘೋರ ತಪಸ್ ಮಾಡ್ತಾರೆ. ಈ ರೀತಿ ಅವರು ಕಠಿಣ ತಪಸ್ಸನ್ನು ಮಾಡ್ತಾರೆ. ಮತ್ತೆ ಅವರು ಯಾರ ಮೇಲೆ ಧ್ಯಾನ ಮಾಡ್ತಾರೆ, ಪರಮಾತ್ಮನ ಮೇಲೆ. ಪರಮಾತ್ಮ ಹೇಗಿದ್ದಾರೆ, ಚತುರ್ಭುಜ ರೂಪದಲ್ಲಿದ್ದಾರೆ. ನೋಡಿ, ನಮ್ದು ಭಗವದ್ಗೀತೆ ಬುಕ್ ಅಲ್ಲಿ ಮೊದಲ ಪೇಜ್ಗಳಲ್ಲಿ ಫೋಟೋ ಇದೆಯಲ್ಲ, ಭಗವಂತ ಹೇಗಿದ್ದಾರೆ, ಚತುರ್ಭುಜ ರೂಪದಲ್ಲಿ ಇದ್ದಾರೆ, ಕಮಲದ ಮೇಲೆ ನಿಂತುಕೊಂಡಿದ್ದಾರೆ. ಭಗವಂತ ಚತುರ್ಭುಜ ರೂಪದಲ್ಲಿ ಶಂಖ ಚಕ್ರ ಗದಾ ಪದ್ಮ ಧಾರಣೆ ಮಾಡಿದ್ದಾರೆ. ಆಮೇಲೆ ಎಲ್ಲ ವಿಷ್ಣುವಿನ ಏನು ಅಲಂಕಾರ ಇದೆ, ಎಲ್ಲ ಅಲಂಕಾರ ಭಗವಂತ ಪರಮಾತ್ಮ ಇದ್ದಾರೆ, ಕಮಲದ ಮೇಲ್ಗಡೆ ನಿಂತುಕೊಂಡಿದ್ದಾರೆ. ಈ ಸ್ವರೂಪವನ್ನ ಯೋಗಿಗಳು ಏನ್ ಮಾಡ್ತಾರೆ, ಧ್ಯಾನ ಮಾಡ್ತಾ ಇದ್ದಾರೆ. ಯೋಗಿಗಳು ಪರಮಾತ್ಮ ಹೃದಯದಲ್ಲಿ ಪರಮಾತ್ಮ ಇದ್ದಾರೆ, ಅವರನ್ನ ನೋಡ್ತಾ ಇದ್ದಾರೆ, ಅವ್ರ ಮೇಲೆ ಧ್ಯಾನ ಮಾಡ್ತಾ ಇದ್ದಾರೆ. ಈ ರೀತಿ ಅವರು ಮಾಡ್ತಾ ಇದ್ದಾರೆ. ಈಗ ನಿಮಗೆ ಒಂದು ಅಂದ್ರೆ ಆಚಾರ್ಯ ಹೇಳ್ತಾರೆ, ಒಂದು ಉದಾಹರಣೆ ಹೇಳ್ತೀನಿ. ಈಗ ನಿಮ್ ಮನೆಗೆ ಈಗ ಮುರಳಿ ಕೃಷ್ಣ ಪ್ರಭು ಅವ್ರ ಮನೆ ಐತಂತೆ. ಅವ್ರ ಮನೆ ಈಗ 4 ಜನ ಭಕ್ತರು ನಿಮ್ ಮನೆಗೆ ಬಂದ್ರಂತೆ ಕೊಡಿ. 4 ಜನ ಭಕ್ತರು ಏನಾಯ್ತು, ನಿಮ್ ಮನೆಗೆ ಬಂದ್ರು. ನಿಮ್ ಮನೆಗೆ ಬಂದ ತಕ್ಷಣ ಅವ್ರು ಏನ್ ಮಾಡಿದ್ರು, ಬಂದ್ರು, ಚೇರ್ ಮೇಲೆ ಕುತ್ಕೊಂಡ್ರು. ನೀವು ಅವ್ರ ಬಂದು ಕುತ್ಕೊಂಡ್ರಿ. ನೀವು ಅವ್ರು ನೋಡ್ತಾ ಕುತ್ಕೊಂಡಿದ್ದೀರಿ, ಅವರು ನಿಮ್ ನೋಡ್ತಾ ಕುತ್ಕೊಂಡಿದ್ದಾರೆ. ಈಗ ಸುಮ್ಮನೆ ಕುತ್ಕೊಂಡ್ಬಿಡಕ್ ಆಗತ್ತೆ? ಈಗ ಕುತ್ಕೊಂಡ್ಬಿಡ್ತೀರಿ ಇಲ್ಲವಲ್ಲ? ಏನ್ ಮಾಡ್ತೀರಿ, ಅತಿಥಿಗಳು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಅವರಿಗೆ ನೀವು ಸೇವೆ ಮಾಡ್ಬೇಕಲ್ಲ, ಏನಾದ್ರು ಸೇವೆ ಮಾಡ್ತೀರಿ.
ಬಿಸಿಲಲ್ಲಿ ಬಂದಿದ್ದಾರೆ ಕೂಡ ಮೊದಲು ಏನ್ ಮಾಡ್ತೀರಿ, ನೀರು ಕೊಡ್ತೀರಿ. ಏನಾದ್ರೂ ಬಹಳ ಬಿಸಿಲಿದೆಯಲ್ಲ ಮಜ್ಜಿಗೆ ಕೊಡ್ತೀರಿ ಅಥವಾ ಲಿಂಬು ಪಾನಕ ಕೊಡ್ತೀರಿ. ಆಮೇಲೆ ಏನಾದ್ರೂ ತಿಂಡಿ ಮಾಡ್ತೀರಿ. ಆಮೇಲೆ ಅವಾಗ ಏನಾಗುತ್ತೆ, ಆ 4 ಜನ ಭಕ್ತರು ಬಂದಿರ್ತಾರಲ್ಲ ಅವ್ರು ಏನ್ ಮಾಡ್ತಾರೆ, ಮನೆಯಲ್ಲಿ ಕೀರ್ತನ ಮಾಡ್ತಾರೆ, ಪ್ರವಚನ ಆಗುತ್ತೆ, ಭಗವಂತನಿಗೆ ಆರತಿ ಆಗುತ್ತೆ. ಈ ರೀತಿ ಅಲ್ಲಿ ಏನಾಗುತ್ತೆ, ಸೇವೆ ಆಗುತ್ತೆ, ಸೇವಾದ ಆದಾನ ಪ್ರದಾನ ಆಗುತ್ತೆ. ಅದರಲ್ಲಿ ಆನಂದ ಸಿಗುತ್ತಲ್ಲ. ಸುಮ್ನೆ ನೋಡ್ಕೊಂತ ಕೂತ್ಕೊಂಡ್ರೆ ಆನಂದ ಸಿಗುತ್ತಾ? ಆದ್ರೆ ಯೋಗಿ ಜನ ಏನ್ ಮಾಡ್ತಾ ಇದಾರೆ, ಅದೇ ಮಾಡ್ತಾ ಇದಾರೆ. ಅವ್ರು ಏನ್ ಮಾಡ್ತಾ ಇದಾರೆ, ಸುಮ್ಮನೆ ಧ್ಯಾನಪೂರ್ವಕವಾಗಿ ನೋಡ್ತಾ ಕುತ್ಕೊಂಡ್ಬಿಟ್ಟಿದ್ದಾರೆ. ಅದರಲ್ಲಿ ಅವರಿಗೆ ಆನಂದ ಸಿಗೋದೇ ಇಲ್ಲ. ಆನಂದ ಎದರಲ್ಲಿ ಸಿಗುತ್ತೆ, ಸೇವಾದಲ್ಲಿ ಆನಂದ ಸಿಗುತ್ತೆ. ಆನಂದ ಎದರಲ್ಲಿದೆ, ಸೇವೆಯಲ್ಲಿದೆ ಅಲ್ಲ. ಹೀಗಾಗಿ ಅವರಿಗೆ ಮುಂದೆ ಏನಾಗುತ್ತೆ, ಅವರು ಈ ರೀತಿ ಪರಮಾತ್ಮನ ಕುರಿತು ಧ್ಯಾನ ಮಾಡುವಂತ ಯೋಗಿಗಳು ಏನಾಗುತ್ತೆ, ಅವರು ಸಹ ಬ್ರಹ್ಮನವರೆಗೂ ಹೋಗ್ತಾರೆ. ಸೇವೆ ಇಲ್ಲ ಅಲ್ಲಿ ಸೇವೆ ಇಲ್ಲ ನೋಡಿ. ಅವರು ಧ್ಯಾನ ಮಾಡ್ತಾ ಇದ್ದಾರೆ ಅಂದ್ರೆ ಸೇವಾ ಮಾಡ್ತಾ ಇಲ್ಲ. ಸೇವೆ ಇಲ್ಲದೆ ಇರೋದ್ರಿಂದ ಅವ್ರಿಗೆ ಏನಾಗ್ಬಿಡುತ್ತೆ, ಅವ್ರಿಗೆ ಬೋರ್ ಆಗಿಬಿಡುತ್ತೆ. ಸೇವಾದಿಂದನೇ ಅಲ್ಲಿ ಆನಂದ ಸಿಗುತ್ತಲ್ಲ. ಸೇವೆ ಇಲ್ಲ ಅಂತ ಕೂಡ ಅವ್ರು ಏನಾಗುತ್ತೆ, ಮತ್ತೆ ಅವರು ಈ ಭೌತಿಕ ಜಗತ್ತಿಗೆ ಭವಸಾಗರದಲ್ಲಿ ಅವರು ಮತ್ತೆ ಜನ್ಮವನ್ನು ತಗೊಂಡು ಇಲ್ಲಿ ಹಲವಾರು ಪುಣ್ಯ ಕಾರ್ಯಗಳಲ್ಲಿ ಅವರು ತೊಡಗುತ್ತಾರೆ. ಮತ್ತೆ ಹೇಳಲಾಗ್ತದೆ, ಈ ನಿರಾಕಾರವಾದಿಗಳು ಮತ್ತೆ ಈ ಯೋಗಿಗಳೇನಿದ್ದಾರೆ, ಇವರು ಹಲವಾರು ಜನ್ಮಗಳಾದ್ಮೇಲೆ ಶುದ್ಧರಾಗ್ತಾ ಏನಾಗ್ತಾರೆ, ಆಮೇಲೆ ಅವರು ಭಗವಂತನ ಭಕ್ತರಾಗ್ತಾರೆ. ಶುದ್ಧರಾಗ್ತಾ ಭಗವಂತನ ಭಕ್ತರಾಗ್ತಾರೆ. ಈ ವಿಷಯನ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾರೆ, 7ನೇ ಅಧ್ಯಾಯ 19ನೇ ಶ್ಲೋಕದಲ್ಲಿ, ಬಹುನಾಂ ಜನ್ಮ ನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ನೋಡಿ, 7ನೇ ಅಧ್ಯಾಯ 19ನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾ ಇದ್ದಾರೆ, ಇವರಿಗೆ ಎಷ್ಟೋ ಜನ್ಮಗಳು ಕಳೆಯುತ್ತೆ ಭಗವಂತನ ಸಾಕ್ಷಾತ್ಕಾರ ಆಗಲಿಕ್ಕೆ. ಎಷ್ಟೋ ಜನ್ಮಗಳಾದ್ಮೇಲೆ ಇವರಿಗೆ ಅರಿವಾಗುತ್ತೆ ಶ್ರೀಕೃಷ್ಣನೇ ದೇವೋತ್ತಮ ಪರಮ ಪುರುಷ ಅಂತೇಳಿ. ಆಗ ಅವರು ಭಗವಂತನಿಗೆ ಶರಣಾಗ್ತಾರೆ. ಆಗ ಅವರು ಭಗವಂತನ ಸೇವೆಯಲ್ಲಿ ತೊಡಗ್ತಾರೆ. ಆದ್ರೆ ನಾವು ನೋಡ್ತೀವಿ ಭಗವಂತನ ಲೀಲೆಗಳಲ್ಲಿ, ಭಗವಂತ ಯಾವಾಗ ಸ್ವಯಂ ಪ್ರಕಟ ಆದ್ರು ದ್ವಾರಕೆಯಲ್ಲಿ, ಯಾವಾಗ ಭಗವಂತ ಗೋಲೋಕದಲ್ಲಿ ಮಥುರೆಯಲ್ಲಿ ಪ್ರಕಟ ಆದಾಗ ಏನಾಯ್ತು, ಎಷ್ಟು ಎಲ್ಲರೂ ಸೇವೆಯಲ್ಲಿ ತೊಡಗಿದ್ರು. ಕುಬ್ಜಾಳು ಸೇವೆ ಮಾಡಿದ್ಲು, ಆಮೇಲೆ ಉದ್ಧವ್ ಸೇವೆ ಮಾಡಿದ, ಯಶೋದಮಯ್ಯ ಸೇವೆ ಮಾಡಿದ್ಲು, ನಂದ ಬಾಬಾ ಸೇವೆ ಮಾಡ್ತಾ ಇದ್ರು, ಗೋಕುಲದಲ್ಲಿ ಬಾಲಕರು ಎಲ್ಲರೂ ಸೇವೆ ಮಾಡಿದ್ರು, ಗೋಪಿಯರ ಸೇವೆ ಮಾಡಿದ್ರು. ಆಮೇಲೆ ದ್ವಾರಕೆಯಲ್ಲಿ ದ್ವಾರಕಾವಾಸಿಗಳ ಸೇವೆ ಮಾಡಿದ್ರು, ಪಾಂಡವರು ಸೇವೆ ಮಾಡಿದ್ರು. ಈ ರೀತಿ ಸೇವಾ ಮತ್ತೆ ಲೀಲೆ ಇದೆಲ್ಲ ಯಾರ ಜೊತೆ ನಡೀತೆ, ಕೃಷ್ಣನ ಜೊತೆ ಮಾತ್ರ ಇದು ಸಂಭವ ಇದೆ. ಈ ರೀತಿ ಈಗ ಇದೇ ರೀತಿ ಈ ಬ್ರಹ್ಮನ್ ಮೇಲೆ ಏನು ಇವರು ಉಪಾಸಕರು ಇದ್ದಾರೆ, ಬ್ರಹ್ಮನ್ ಕುರಿತು ಧ್ಯಾನ ಮಾಡುವಂತ ಈ ಉಪಾಸಕರು ಎಷ್ಟೋ ವರ್ಷಗಳವರೆಗೆ ಬ್ರಹ್ಮನ್ ಮೇಲೆ ಧ್ಯಾನ ಮಾಡಿಯೂ ಸಹ ಇವರು ಎಲ್ಲಿವರೆಗೆ ಹೋಗ್ತಾರೆ, ಬರೇ ಬ್ರಹ್ಮನವರೆಗೆ ಮಾತ್ರ ಹೋಗ್ತಾರೆ. ಬ್ರಹ್ಮನ್ ಆ ಬಾರ್ಡರ್ ವರೆಗೆ ಮಾತ್ರ ಹೋಗ್ತಾರೆ ಅಲ್ವಾ, ಬ್ರಹ್ಮಜ್ಯೋತಿವರೆಗೂ ಮಾತ್ರ ಹೋಗ್ತಾರೆ, ಮತ್ತೆ ಮರಳಿ ಬರ್ತಾರೆ. ಅದೇ ರೀತಿ ಪರಮಾತ್ಮನ ಉಪಾಸಕರು, ಪರಮಾತ್ಮ ಯೋಗಿ ಜನ जो योगी जन भगवान अंदर भगवान के अंश परमात्मा के ऊपर जो ध्यान करे, वो भी कहाँ तक जाते हैं, सिर्फ ब्रह्म तक जाते हैं. ಎಷ್ಟೋ ವರ್ಷಗಳವರೆಗೆ ಕಠಿಣ ತಪಸ್ ಮಾಡ್ತಾರೆ ಅವರು. ನೋಡಿ, ಯೋಗಿ ಜನ ಏನ್ ಮಾಡ್ತಾ ಇದಾರೆ, ಎಷ್ಟೊಂದು ಕಠೋರ ತಪಸ್ ಮಾಡ್ತಾರೆ. ಬಿಸಿಲಲ್ಲಿ ನಾವು ಹೇಳ್ತೀವಲ್ಲ, ಸುತ್ತಲೂ ಎಲ್ಲ ಅವರು ಬೆಂಕಿಯ ಯಜ್ಞಗಳನ್ನ ಇದನ್ನ ಮಾಡ್ಕೊಂಡು ನಡುವು ಕೂತ್ಕೊಂಡು ತಪಸ್ ಮಾಡ್ತಾರೆ. ಚಳಿಯಲ್ಲಿ ಅವರು ಗಂಗಾ ನದಿಯಲ್ಲಿ ನಿಂತ್ಕೊಂಡ್ಬಿಟ್ಟು ತಪಸ್ ಮಾಡ್ತಾರೆ. ಚಳಿಯಲ್ಲಿ ಗಂಗಾ ನದಿ ಒಳಗಡೆ ನಿಂತ್ಕೊಂಡು ತಪಸ್ ಮಾಡ್ತಾರೆ. ಈ ರೀತಿ ಕಠೋರ ತಪಸ್ಸನ್ನು ಮಾಡ್ತಾರೆ ಯೋಗಿಗಳು. ಇಷ್ಟೆಲ್ಲ ಮಾಡಿದ್ರು ಅವ್ರು ಎಲ್ಲಿಗೆ ಹೋಗ್ತಾರೆ, ಕೇವಲ ಬ್ರಹ್ಮನವರಿಗೆ ಹೋಗ್ತಾರೆ, ಒಳಗೆ ಬರ್ತಾರೆ. ಆದ್ರೆ ನೋಡಿ, ಭಕ್ತರು ಈಗ ನಾವೆಲ್ಲ ನೋಡಿ, ನಾವು ಸಾಧನಾ ಭಕ್ತಿಯಲ್ಲಿದ್ದೀವಿ, ನಾವಿನ್ನೂ ಭಕ್ತರಾಗಿಲ್ಲ, ಸಾಧನಾ ಭಕ್ತಿಯಲ್ಲಿದ್ದೀವಿ. ಆದ್ರೂ ಸಹ ಏನಾಗುತ್ತೆ, ಇಲ್ಲಿ ಸಂಡೆಗೊಮ್ಮೆ ಬರ್ತೀವಿ, ಈ ರೀತಿ ಭಕ್ತರ ಸಂಘ ಮಾಡ್ತಾ ಇದೀವಿ. ಭಕ್ತರ ಸಂಘದಲ್ಲಿ ಭಗವಂತನ ಉಪದೇಶಗಳನ್ನ, ಭಗವಂತನ ಲೀಲೆಗಳನ್ನ ಶ್ರವಣ ಮಾಡ್ತಾ ಇದೀವಿ. ಇದರಲ್ಲಿ ಆನಂದ ಸಿಗ್ತಾ ಇದೆ, ನಮ್ಗೆ ಇದರಲ್ಲಿ ಆನಂದ ಸಿಗ್ತಾ ಇದೆ. ಭಗವಂತನ ಸುಂದರವಾದ ದರ್ಶನ ಮಾಡ್ತಾ ಇದೀವಿ. ಆಮೇಲೆ ಭಗವಂತನ ಪ್ರಸಾದದ ಕುಕಿಂಗ್ ಅಲ್ಲಿ ಸೇವೆ ಮಾಡ್ತೀವಿ, ವೈನ್ ಕ್ಲೀನಿಂಗ್ ಸೇವೆ ಮಾಡ್ತೀವಿ. ಈ ರೀತಿ ಕೀರ್ತನ ಆಗುತ್ತೆ, ಆಮೇಲೆ ನರ್ತನ ಆಗುತ್ತೆ. ಎಲ್ಲದರಲ್ಲೂ ನಾವು ಏನ್ ಮಾಡ್ತಾ ಇದೀವಿ, ಆನಂದವನ್ನು ಅನುಭವಿಸ್ತಾ ಇದೀವಿ. ಭಕ್ತರು ಏನ್ ಮಾಡ್ತಾರೆ, ಭಗವಂತನ ಸೇವೆಯಲ್ಲಿ ಆನಂದವನ್ನು ಅನುಭವಿಸ್ತಾರೆ.
ನಾವು ಅಷ್ಟೆಲ್ಲ ಕಠಿಣ ತಪಸ್ ಮಾಡ್ತಾ ಇಲ್ಲ, ಆದ್ರೆ ಭಗವಂತನ ಸೇವೆಯಲ್ಲಿ ನಾವೇನಾಗುತ್ತೆ, ನಮ್ಗೆ ಆನಂದವನ್ನ ಸಿಗ್ತಾ ಇದೆ. ಈ ರೀತಿ ಸೇವೆ ಮಾಡ್ತಾ ಮಾಡ್ತಾ ಒಂದ್ ದಿನ ಏನಾಗುತ್ತೆ, ನಾವು ಸಹ ಗೋಲೋಕ ವೃಂದಾವನಕ್ಕೆ ಹೋಗ್ತೀವಿ. ಈ ರೀತಿ ನಾವು ಗೋಲೋಕ ವೃಂದಾವನಕ್ಕೆ ಹೋದ್ರೆ ಹಾಗಾದ್ರೆ ಅಲ್ಲಿ ಹೋದ್ಮೇಲೆ ಸೇವೆ ಇಲ್ವಾ? ಅಲ್ಲೇನು ಸುಮ್ಮನೆ ಕುಂತು ಧ್ಯಾನ ಮಾಡೋದಿದೆ? ಗೋಲೋಕ ವೃಂದಾವನದಲ್ಲಿ ನೀವು ನೋಡಬಹುದು, ಅಲ್ಲಿ ಹೋದ ತಕ್ಷಣ ಯಶೋದಮ್ಮಯ್ಯ ಸುಮ್ಮನೆ ಧ್ಯಾನ ಮಾಡಕ್ ಕೂತ್ಕೊಂಡಿದ್ದಾರೆ, ನಂದ ಮಹಾರಾಜ್ ಧ್ಯಾನ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ, ಕೃಷ್ಣನು ಧ್ಯಾನ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ, ಗೋಲ ಬಕ್ರ ಮುಂದೆ ಎಲ್ಲ ಕೂತ್ಕೊಂಡಿದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ. ಈ ರೀತಿ ದೃಶ್ಯ ಅಲ್ಲಿ ಇಲ್ಲ. ಅಲ್ಲಿ ಸಹ ಸೇವೆನೇ ಇದೆ. ಸೇವಾದಲ್ಲೇ ನಮಗೇನಿದೆ, ಆನಂದ ಇದೆ ಅಲ್ವಾ? ಸೇವೆದಿಂದನೇ ಅಲ್ಲಿ ಆನಂದದ ಅನುಭವ ಆಗುತ್ತೆ. ನೋಡಿ, ಉದ್ಧವನ ಬಗ್ಗೆ ಗೊತ್ತಲ್ಲ? ಉದ್ಧವ ಏನಾಗಿದ್ರು, ಮಹಾನ್ ಜ್ಞಾನಿ ಇದ್ರು ಅವರು. ಮಹಾನ್ ಜ್ಞಾನಿ ಇದ್ರು. ಅವಾಗ ಕೃಷ್ಣ ಭಗವಂತ ಏನ್ ಮಾಡ್ತಾರೆ, ಅವರಿಗೆ ಅವ್ರನ್ನ ಗೋಕುಲಕ್ಕೆ ಕಳಿಸ್ಕೊಡ್ತಾರೆ. ಗೋಕುಲಕ್ಕೆ, ವೃಂದಾವನಿಗೆ ಕಳಿಸ್ಕೊಡ್ತಾರೆ. ನೀನು ಹೋಗಿ ವೃಂದಾವನದ ವಾಸಿಗಳಿಗೆ ಸಾಂತ್ವನ ಹೇಳಿ ಬಾ ಅಂತೇಳಿ. ಅವರು ನನ್ನ ವಿರಹದಲ್ಲಿ ಶೋಕರಾಗಿದ್ದಾರೆ, ಶೋಕಮಗ್ನರಾಗಿದ್ದಾರೆ, ದುಃಖದಲ್ಲಿದ್ದಾರೆ ನನ್ನ ವಿರಹದಲ್ಲಿ. ನೀನು ಹೋಗಿ ಅವರಿಗೆ ಸಾಂತ್ವನ ಹೇಳಿ ಬಾ ಅಂತೇಳಿ. ನೋಡಿ, ಆದ್ರೆ ಭಗವಂತನ ಒಂದು ಪ್ಲಾನ್, ಒಂದು ಏನ್ ಇದಿರುತ್ತಂದ್ರೆ, ಒಂದು ಐಡಿಯಾ ಪ್ಲಾನ್ ಅಂದ್ರೆ, ಈ ಉದ್ಧವನಿಗೆ ಗೊತ್ತಾಗ್ತಾ ಇದೆ ಜ್ಞಾನಕ್ಕಿಂತ ಮೇಲಾಗಿ ಸೇವಾ, ಭಕ್ತಿ ಸೇವಾ ಏನಿದೆ, ಭಕ್ತಿ ಏನಿದೆ ಜ್ಞಾನಕ್ಕಿಂತಲೂ ಮಿಗಿಲಾಗಿದೆ. ಅದರ ಅರಿವು ಉದ್ಧವನಿಗೆ ಆಗ್ಬೇಕಾಗಿತ್ತು. ಅದಕ್ಕೆ ಭಗವಂತ ಇಲ್ಲಿ ಕಳಿಸ್ಕೊಡ್ತಾನೆ. ನೋಡಿ, ಅವಾಗ ಉದ್ಧವ ಬರ್ತಾರೆ, ವೃಂದಾವನಕ್ಕೆ, ಗೋಕುಲಕ್ಕೆ ಬರ್ತಾರೆ. ವೃಂದಾವನದಲ್ಲಿ ಅವರು ಅಲ್ಲೆಲ್ಲ ನೋಡ್ತಾ ಇದ್ದಾರೆ, ಎಲ್ಲರೂ ಶೋಕಮಗ್ನರಾಗಿದ್ದಾರಲ್ಲ. ಅವಾಗ ಗೋಪಿಯರ ಹತ್ರ ಬಂದಾಗ ಉದ್ಧವ ಏನ್ ಹೇಳ್ತಾರೆ, ಓ ನೀವ್ ಯಾಕೆ ಶೋಕಮಗ್ನರಾಗಿದ್ದೀರಿ? ಆ ಭಗವಂತ, ಪರಂ ಭಗವಂತ ಏನಿದ್ದಾರೆ ಎಲ್ಲೆಲ್ಲೂ ಇದ್ದಾರೆ ಅವರು. ಎಲ್ಲ ಅದರೇನು ತೃಣಕಾಷ್ಟಗಳಿದ್ದಾರೆ, ನಿಮ್ಮ ಹೃದಯದಲ್ಲಿಯೂ ಅವರಿದ್ದಾರೆ. ಆ ಭಗವಂತರನ್ನ ಧ್ಯಾನ ಮಾಡಿ ಮುಗಿತು, ನಿಮ್ಗೆ ಕಾಣಿಸ್ತಾ ಇದ್ದಾರೆ, ಮತ್ತೆ ಯಾಕೆ ಶೋಕ ಮಾಡ್ತಾ ಇದ್ದೀರಿ? ಗೊತ್ತಾಯ್ತಲ್ಲ? ನೀವು ಶೋಕ ಯಾಕೆ ಮಾಡ್ತಾ ಇದ್ದೀರಿ? ಅವ್ರ ವಿರೋಧದಲ್ಲಿ ಭಗವಂತ ಎಲ್ಲ ಕಡೆ ನೀವು ಕಾಣಿಸ್ತಾ ಇದ್ದಾರೆ, ಪರಮಾತ್ಮ ರೂಪದಲ್ಲಿ ಹೃದಯದಲ್ಲಿ ಇದ್ದಾರೆ, ಅವ್ರ ದರ್ಶನ ಮಾಡಿ ಯಾಕೆ ಶೋಕ ಮಾಡ್ತಾ ಇದ್ದೀರಿ? ಈ ರೀತಿ ಹೇಳಿದಾಗ ಗೋಪಿಯರು ಹೇಳ್ತಾರೆ, ಪರಮಾತ್ಮಕ್ಕೆ ಅಂದ್ರೆ ಪರಮಾತ್ಮ ರೂಪದ ಧ್ಯಾನ ಮಾಡೋದು, ಎಲ್ಲ ಕಡೆ ಭಗವಂತ ನೋಡೋದು, ಇದು ನಮ್ಮಿಂದ ಆಗಲ್ಲ. ಇದನ್ನೇನೈತಿ ನೀವು ಮಾಡಿ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ನಮಗೆ ಭಗವಂತನ ಸೇವೆಯಲ್ಲಿ ಮಾತ್ರ ಆನಂದ ಸಿಗುತ್ತೆ, ಇದರಲ್ಲಿ ಆನಂದ ಸಿಗಲ್ಲ ಅಂತ ಹೇಳ್ತಾರೆ. ಈ ರೀತಿ ಹೇಳಿದ ತಕ್ಷಣನೇ ಉದ್ಧವನಿಗೆ ಅರಿವಾಗುತ್ತೆ, ಇವರು ಬಹಳ ಉನ್ನತ ಸ್ತರದ ಮಟ್ಟದಲ್ಲಿದ್ದಾರೆ, ಭಕ್ತಿಯಲ್ಲಿ ಇವರು ಬಹಳ ಉನ್ನತ ಸ್ತರದಲ್ಲಿದ್ದಾರೆ. ಯಾಕಂದ್ರೆ ನೋಡಿ, ಬರೀ ಧ್ಯಾನ ಮಾಡೋದ್ರಲ್ಲಿ, ಭಗವಂತನ ದರ್ಶನ ಮಾಡೋದ್ರಲ್ಲಿ ಆನಂದ ಇದೆಯಾ? ಇಲ್ಲ. ಸೇವಾದಲ್ಲಿನೇ ಆನಂದ ಇದೆ. ನೋಡಿ, ಅವರೆಲ್ಲರೂ ಯಾಕೆ ದುಃಖಿಗಳಾಗಿದ್ರು? ಗೋಕುಲದ ವಾಸಿಗಳು, ವೃಂದಾವನ ವಾಸಿಗಳು, ಗೋಪಿಯರು ಯಾಕೆ ದುಃಖದಲ್ಲಿದ್ರು? ಭಗವಂತನ ಸೇವೆಯಿಂದ ಅವರು ವಂಚಿತರಾಗಿದ್ರು ಅಲ್ವಾ? ಭಗವಂತನಿಗೆ ದರ್ಶನ ಮಾಡೋದ್ರಿಂದ ಅವ್ರಿಗೆ ಆನಂದ ಸಿಗ್ತಾ ಇರ್ಲಿಲ್ಲ. ಯಾಕೆ ಅವರು ಶೋಕಮಗ್ನರಾಗಿದ್ರು? ಸೇವಾದಿಂದ ವಂಚಿತರಾಗಿದ್ರು, ಅದಕ್ಕೆ ಅವರು ದುಃಖರಾಗಿದ್ರು. ನೋಡಿ, ಈ ಅರಿವು ಯಾವಾಗ ಉದ್ಧವನಿಗೆ ಆಗುತ್ತೆ, ಬರೀ ಜ್ಞಾನದಿಂದ ಏನೋ ಆನಂದ ಇಲ್ಲ, ಜ್ಞಾನಕ್ಕಿಂತ ಮಿಗಿಲಾಗಿ ಏನಿದೆ, ಭಕ್ತಿ ಸೇವೆ ಇದೆ ಅನ್ನೋದು ಯಾವಾಗ ಅರಿವಾಗುತ್ತೆ, ಆಗ ಉದ್ಧವ ಪ್ರಾರ್ಥನೆ ಏನ್ ಮಾಡ್ತಾರೆ, ಆ ಗೋಕುಲದಲ್ಲಿ, ವೃಂದಾವನದಲ್ಲಿ ಒಂದು ತೃಣದ ಹುಲ್ಲಿನ ಒಂದು ಹುಲ್ಲಾಗಿ ನಾನು ಹುಟ್ಟಬೇಕು ಅಂತ ಅವರು ಇಚ್ಛೆ ಪಡ್ತಾರೆ. ಯಾಕಂದ್ರೆ ಗೋಪಿಯರ ಪಾದದ ಧೂಳಿಯ ಸ್ಪರ್ಶ ನನಗೆ ಆಗ್ಲಿ, ಅದರಿಂದ ನಾನು ನನ್ನ ಶುದ್ಧ ಭಕ್ತಿ ನನ್ನ ಜಾಗೃತ ಆಗ್ಲಿ ಅಂತ ಹೇಳಿ ರುಜದಲ್ಲಿ ನಾನು ಒಂದು ಹುಲ್ಲಾಗಿ ಹುಟ್ಟಬೇಕಂತ ಉದ್ಧವನ ಪ್ರಾರ್ಥನೆ ವಿನಂತಿ ಮಾಡ್ಬೇಕು. ಇದು ಉದ್ಧವ ಕುಂಡ ಅಂತ ಹೇಳ್ಬಿಟ್ಟು ಒಂದು ಸ್ಥಳ ಇದೆಯಲ್ಲ ಗೋವರ್ಧನ ಪರಿಕ್ರಮದಲ್ಲಿ, ಈಗಲೂ ಹೇಳಲಾಗ್ತದೆ ಉದ್ಧವ ಕುಂಡ ಹತ್ರ ಉದ್ಧವ ವಾಸ ಮಾಡ್ತಾರೆ. ಈ ರೀತಿ ಪರಂ ಸೇವಾ, ಭಗವಂತನ ಸೇವಾ ಏನಿದೆ, ಅದು ಸೇವಾದಲ್ಲಿ ನಿಜವಾದಂತ ದಿವ್ಯವಾದ ಆನಂದ ಇದೆ. ನೋಡಿ, ಕುರುಕ್ಷೇತ್ರದಲ್ಲಿ ನಾವು ನೋಡ್ತೀವಲ್ಲ, ಯಾವಾಗ ಯುದ್ಧದ ಸಂದರ್ಭದಲ್ಲಿ ಏನಾಯ್ತು, ಅರ್ಜುನ ಏನಂತ ಹೇಳ್ತಾನೆ, ನಾನು ಯುದ್ಧ ಮಾಡಲ್ಲ, ನಾನು ಕಾಡಿಗೆ ಹೋಗ್ತೀನಿ, ಧ್ಯಾನ ಮಾಡ್ತೀನಿ ಅಂತ ಹೇಳಿ. ಭಗವಂತ ಧ್ಯಾನ ಮಾಡೋದು ಬೇಡ, ಬೇಕಾಗಿಲ್ಲ, ಏನಾದ್ರೂ ಸೇವಾ ಮಾಡ್ಲಿಕ್ಕಂತೆ. ನೋಡಿ, ಅವನೇನೇ ಇದೆ, ಅರ್ಜುನ ಇಚ್ಛೆ ಏನಿತ್ತು, ನಾನು ಕಾಡಿಗೆ ಹೋಗ್ತೀನಿ, ಧ್ಯಾನ ಮಾಡ್ತೇನೆ. ಆದ್ರೆ ಭಗವಂತ ಏನೇ ಇದ್ರು, ಧ್ಯಾನಕ್ಕಿಂತ ಮಿಗಿಲಾಗಿ ಏನಿದೆ ಅಲ್ಲಿ ಸೇವಾ ಇದೆ, ಅದಕ್ಕೆ ನೀನು ಸೇವೆ ಮಾಡು, ನನ್ನ ಆಜ್ಞೆಯನ್ನು ಪಾಲನೆ ಮಾಡು, ಸೇವೆ ಮಾಡು, ಆಗ ಅವನು ಯುದ್ಧದಲ್ಲಿ ತುಡಿದ. ಅದೇ ರೀತಿ ಭಕ್ತ ಹೋತಾಯ ಅಂದ್ರೆ ಭಕ್ತರಲ್ಲಿ ನಮ್ಮಲ್ಲಿ ಯಾವ ಒಂದು ಮನೋಭಾವ ಇರಬೇಕು, ಸೇವೆ ಮಾಡುವಂತ ಒಂದು ಮನೋಭಾವ ಇರಬೇಕು.
ಏನಾದರೂ ನಾನು ಸೇವೆಯಲ್ಲಿ ತತ್ಪರರಾಗಿರ್ಬೇಕು, ಭಗವಂತನ ಸೇವೆಯಲ್ಲಿ ನಾನು ತೊಡಗಬೇಕು. ಈ ಒಂದು ಅಭಿಲಾಷೆ ನಮ್ಮಲ್ಲೂ ಸಹ ಇರಬೇಕು. ನಾವು ಯೋಗಿಗಳ ತರ ಧ್ಯಾನಿಗಳ ತರ ಆಗ್ಬಾರ್ದು. ನಾವು ಹೇಗಾಗಬೇಕು, ಭಕ್ತರಲ್ಲಿ ನಮ್ಮ ನಿಜವಾದ ಅರಿವು ಹೇಗಿರ್ಬೇಕು, ನಮ್ದು ಏನಾದ್ರೂ ನಾವು ಸೇವೆ ಮಾಡುವಂತ ತತ್ಪರತೆ ನಮ್ಮಲ್ಲಿ ಇರಬೇಕು. ಈ ರೀತಿ ಈ ಒಂದು ತತ್ವದಿಂದ ನಾವು ತಿಳ್ಕೋಬಹುದು. ಅದಕ್ಕೆ ನೋಡಿ, ನಮ್ಮಲ್ಲಿ ಯಾವ ರೀತಿ ನಮ್ಮ ಶಕ್ತಿಗೆ ಅನುಸಾರವಾಗಿ ನಾವು ಸೇವೆಗಳಲ್ಲಿ ತೊಡಗಬೇಕು. ಯಾರು ಬಹಳ ಜ್ಞಾನವಂತ, ಏನು ಗ್ರಂಥವನ್ನು ಓದುವಂತ ಜ್ಞಾನ ಇದೆ, ಅವರು ಪ್ರಚಾರ ಕಾರ್ಯದಲ್ಲಿ ತೊಡಗಬಹುದು. ಯಾರಿಗೆ ಅವರು ಏನು ಗಾರ್ಲೆಂಡ್ ಮೇಕಿಂಗ್, ನೋಡಿ ಕೆಲವು ಮಾತಾಜಿಗಳಿಗೆ ಹೂಗಳನ್ನ ಮನೆಯಲ್ಲೇನೆ ಹೂಗಳನ್ನು ತಗೊಂಡು ಆ ಮಾಲೆಯನ್ನ ರೆಡಿ ಮಾಡಿ ತಗೊಂಡ್ಬರ್ತಾರೆ. ಮಾತಾಜಿ ಹೆಸರು ಸವಿತಾ ಮಾತಾಜಿ. ಪ್ರತಿ ಭಾನುವಾರ ಮುಂಚೆನೆ ನೋಡಿ ಗಾರ್ಲೆಂಡ್ ನಾವೇನ್ ನೋಡ್ತಾ ಇದೀವಿ, ಹೂಗಳನ್ನ ಮನೆಯಲ್ಲೇ ತಗೊಂಡು ಮಾಲೆಗಳನ್ನ ರೆಡಿ ಮಾಡಿ ತಗೊಂಡು. ಈ ರೀತಿ ಸೇವೆ. ಯಾರಾದ್ರೂ ಇಲ್ಲಿ ಬಂದವರು ಮೊದಲು ಕಿಚನ್ ನಲ್ಲಿ ವೆಜಿಟೇಬಲ್ಸ್ ಕಟಿಂಗ್ ಸೇವೆ ಇರುತ್ತೆ, ಆಮೇಲೆ ಕ್ಲೀನಿಂಗ್ ಸೇವೆ, ಆಮೇಲೆ ಆಲ್ಟರ್ ಡೆಕೋರೇಷನ್ ಸೇವೆ, ಮತ್ತೆ ಆರತಿ ಮಾಡೋದು, ಕೀರ್ತನ ಮಾಡೋದು, ನರ್ತನ ಮಾಡೋದು. ಈ ರೀತಿ ವಿಧ ವಿಧವಾದಂತ ಸೇವೆ ಇದೆ. ಸೇವೆಯಲ್ಲಿ ಏನಿದೆ, ವೆರೈಟಿ ಇದೆ. ಸೇವೆಯಲ್ಲಿ ಏನಿದೆ, ವಿವಿಧತೆ ಇದೆ. ಆಮೇಲೆ ಇಲ್ಲಿ ಆನಂದ ಇದೆ. ಮತ್ತೆ ಸೇವೆಯಲ್ಲಿ ಆನಂದವೂ ಸಿಗುತ್ತೆ. ಮತ್ತೆ ಇನ್ನೊಂದು ಏನಾಗುತ್ತೆ ಹೇಳಿ, ಶುದ್ಧೀಕರಣ ಆಗುತ್ತೆ. ಏನಾಗುತ್ತೆ? ಶುದ್ಧೀಕರಣ ಅಂದ್ರೆ ಹೃದಯದಲ್ಲಿ ಏನೆಲ್ಲ ಅನರ್ಥಗಳಿದೆ, ಕಾಮ, ಕ್ರೋಧ, ಮದ, ಮಾತ್ಸರ್ಯ, ಮೋಹ, ಲೋಭ, ಎಲ್ಲ ಅನರ್ಥಗಳು ಅವೆಲ್ಲವೂ ನಾಶ ಯಾವಾಗ ಆಗುತ್ತೆ? ಸೇವಾದಿಂದನೇ ಆಗುತ್ತೆ. ಅದಕ್ಕೆ ನಾವು ಭಕ್ತರಾಗಿ ನಾವು ಯಾವಾಗಲೂ ಸೇವೆಯಲ್ಲಿ ತತ್ಪರರಾಗಿರ್ಬೇಕು. ಏನ್ ಸೇವಾ, ನನ್ನ ಕ್ಷಮತೆಗೆ ಅನುಸಾರ ನಾನು ಸೇವೆಯಲ್ಲಿ ತೊಡಗಬೇಕು. ಈ ಒಂದು ತತ್ಪರತೆಯ ಮನೋಭಾವ ನಮ್ಮಲ್ಲಿ ಸದಾ ಇರಬೇಕು. ಇದು ನಿಜವಾದ ಭಕ್ತನ ಒಂದು ಲಕ್ಷಣ. ಹರೇ ಕೃಷ್ಣ. ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು.